ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಹಳೆ ಒಡಂಬಡಿಕೆ ಆದಿಕಾಂಡ ಜೆನಿಷಸ್ ಚಾಪ್ಟರ್ 2 ವರ್ಸಸ್ 9, ಆದಿಕಾಂಡ 2:9 ತೆಗಿರಿ, ಧ್ಯಾನ ಮಾಡೋಣ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯು ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಇಲ್ಲ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಇದು ಧ್ಯಾನ ಮಾಡ್ತಿರ್ಬೇಕಾದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡ್ರಿ. ಜನಗಳಿಗೆ ತಿಳಿಸುವಂತೆ, ಅರ್ಥವಾಗುವಂತೆ ಪರಿಶುದ್ಧಾತ್ಮನು ಸಹಾಯ ಮಾಡ್ರಿ. ನೀವು ಅರ್ಥ ಮಾಡಿಸದೆ ಹೋದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬೇಕಾಗಿರುವ ಕಾನ್ಸಂಟ್ರೇಷನ್ ಪವರು, ಜ್ಞಾನ, ತಿಳ್ಕೊಳ್ಳಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕನ್ನುವ ವಾಂಛೆ ಭಾರವನ್ನು ಉಂಟು ಮಾಡಿ ವಾಕ್ಯಗಳಲ್ಲಿ ಬೆಳೆಯೋದಿಕ್ಕೆ ಅವರಿಗೆ ಪರಿಶುದ್ಧಾತ್ಮನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್. ಈ ವಾಕ್ಯ ಭಾಗದಲ್ಲಿ ಒಂದು ಪ್ರಶ್ನೆ ಕೇಳೋಣ, ಅದಕ್ಕೆ ಆನ್ಸರ್ ನೋಡೋಣ. ಎಲ್ಲರೂ ಕೇಳ್ತಾರೆ, ಯೇಸು ಸ್ವಾಮಿಗೆ ಮೊದಲೇ ಗೊತ್ತಿತ್ತು, ಅದು ಸ್ಪ್ರೆಡ್ ಆಗ್ತಾ ಇದೆ. ಅಲ್ಲಿ ಒಂದು ಮರ ಇಟ್ಟರು, ಅದನ್ನ ಆದಾಮಿಗೆ ತಿನ್ಬೇಡ ಅಂತ ಹೇಳಿದ್ರು. ಅವ್ರಿಗೆ ಮೊದಲೇ ಗೊತ್ತಿತ್ತು, ಅವ್ರಿಗೆ ತಿನ್ಬೇಡ ಅಂತ ಹೇಳಿದ್ರು ಅವ್ರು ತಿಂತಾರೆ ಅಂತ. ಮತ್ತೆ ಅವ್ರನ್ನ ತೋಟದಿಂದ ಓಡಿಸಿದ್ರು ಅಂತೇಳಿ ಇದು ಒಂದು ಪ್ರಶ್ನೆ ಹೋಗ್ತಾ ಇದೆ. ಇದರ ಪ್ರಶ್ನೆಗೆ ನಾವು ಉತ್ತರ ನೋಡೋಣ. ಆದರೆ ಮುಖ್ಯವಾಗಿ ದೇವರ ಒಂದು ಸ್ವಭಾವ, ದೇವರ ಒಂದು ಪ್ರೀತಿ, ದೇವರ ಒಂದು ಶಕ್ತಿ, ನಮ್ಮ ಮೇಲಿಟ್ಟಿರುವ ಒಂದು ಅಪಾರವಾದ, ನಮ್ಮನ್ನಗೋಸ್ಕರ ಪ್ರಾಣ ಕೊಟ್ಟಿರೋದು, ಅವರು ನಮ್ಮನ್ನ ನಂಬಿರೋದು, ಇದನ್ನೆಲ್ಲ ಸ್ವಲ್ಪ ಧ್ಯಾನ ಮಾಡಬೇಕು ನಾವು. ಯಾಕಂದ್ರೆ ಈ ರೀತಿ ನಾವು ದೇವರಲ್ಲಿ ಪ್ರಶ್ನೆ ಕೇಳಿದಾಗ ನಮಗೆ ಅವಿಶ್ವಾಸ ಬರುತ್ತೆ, ದೇವ್ರ ಮೇಲೆ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ, ದೇವರು ಕೆಟ್ಟವರಾಗಿ ಬಿಂಬಿಸ್ತೀವಿ, ಸೈತಾನಿಗೆ ಹೋಲಿಸಿ ಮಾತಾಡ್ತೀವಿ. ಈ ಸ್ವಭಾವಗಳು ನಮ್ಮಲ್ಲಿ ಸೈತಾನ ಹುಟ್ಟಿಸ್ತಾನೆ. ಅದಕ್ಕೆ ಒಂದು ಈ ಧ್ಯಾನ ಭಾಗವನ್ನು ಮಾಡೋಣ ಅಂತ. ಇದು ಒಂದರಿಂದ ಪ್ರತಿಯೊಂದಕ್ಕೂ ಆನ್ಸರ್ ನಿಮಗೆ ಸಿಗುತ್ತೆ. ಏನು ಆನ್ಸರ್ ಸಿಗುತ್ತೆ ಅಂದ್ರೆ, ಈ ಪ್ರಸಂಗ ಮುಗಿದ ಮೇಲೆ, ದೇವರ ವಾಕ್ಯ ಮುಗಿದ ಮೇಲೆ, ಓಹೋ, ದೇವರು ಬಂದ್ಬಿಟ್ಟು ಎಲ್ಲದೇ ಒಳ್ಳೇದಂತಾನೆ ಮಾಡಿದ್ದಾರೆ, ನಮಗೆ ಅಷ್ಟು ಮಟ್ಟಿಗೆ ಜ್ಞಾನ ಇಲ್ಲ, ದೇವರನ್ನ ಅರ್ಥ ಮಾಡಿಕೊಳ್ಳೋಷ್ಟು ಸ್ವಭಾವ ಇಲ್ಲ, ಅದರಿಂದ ನಾವು ದೇವ್ರ ಮೇಲೆ ತಪ್ಪು ಹೊರಿಸ್ತಾ ಇದ್ದೀವಿ. ನಮಗೆ ಅರ್ಥ ಆಗಿಲ್ಲ ಅನ್ನೋದಕ್ಕೆ ದೇವರು ತಪ್ಪು ಅನ್ನೋದಕ್ಕೆ ತಪ್ಪು. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ನಮಗೆ ಬೈಬಲ್ ಇರೋದು ನಮಗೆ ಅರ್ಥ ಆಗೋದಿಲ್ಲ, ಧ್ಯಾನ ಮಾಡೋದಿಲ್ಲ, ದೇವ್ರನ್ನ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ, ಕೃಪಾ ನಮಗೆ ದೇವ್ರ ಹತ್ರ ಬೇಡಬೇಕಾಗಿದೆ. ಅದು ನಮಗೆ ಇಲ್ಲದೆ ಇರೋದ್ರಿಂದ ದೇವ್ರ ಮೇಲೆ ತಪ್ಪು ಹೊರಿಸೋದು ಅದು ನ್ಯಾಯವಲ್ಲ. ದೇವ್ರ ಸೃಷ್ಟಿಕರ್ತರು. ಇಲ್ಲಿ ಒಂದು ಉದಾಹರಣೆನ ನೋಡಿ ಇದಕ್ಕೆ ಆನ್ಸರ್ ನೋಡೋಣ. ಮೊದಲನೇದಾಗಿ, ದೇವರು ಬಂದ್ಬಿಟ್ಟು ನಮ್ಮ ಮೈಂಡಲ್ಲಿ ತಪ್ಪು ಮಾಡದೇ ಇರುವವರು, ಒಂದು ಕಾಮ ಆಗ್ಲಿ ಪುರುಷ್ಟಾಪ ಆಗ್ಲಿ ಇಟ್ರೂ, ಅವ್ರು ಮಾತಾಡಿದ್ರೂ ಅವರಲ್ಲಿ ಒಳ್ಳೆತನನೇ ಇರುತ್ತೆ ಅನ್ನುವ ಸ್ವಭಾವ ನಮ್ಮಲ್ಲಿ ಬರಬೇಕು. ಅದರಿಂದ ಬಹಳ ಜನ ದೇವ್ರನ್ನ ನೆಗೆಟಿವ್ ಆಗಿ ಮಾಡೋದ್ರಿಂದನೇ ದೇವ್ರ ಮೇಲೆ ಅವಿಶ್ವಾಸದಿಂದ ಎಷ್ಟೋ ಗುಂಪುಗಳು ಮಾಡ್ಕೊಂಡಿದ್ದಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ದೇವರು ಇದು ಮಾಡಿರೋದು ತಪ್ಪು, ಅದು ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಒಂದು ಗುಂಪಾಗಿ ಸೇರ್ಕೊಂಡು ನಮ್ಮ ಆತ್ಮೀಯ ಕಣ್ಣನ್ನು ತೆರೆದ್ರು. ಇದಕ್ಕೆ ಇನ್ನೊಂದು ಕೂಡ ಇದೆ. ದೇವ್ರು ಯೇಸು ಸ್ವಾಮಿ ಯಾಕೆ ಪ್ರೇಯರ್ ಮಾಡಬೇಕು, ಅವ್ರು ಪ್ರೇಯರ್ ಮಾಡಿದ್ರು, ಇನ್ನೊಬ್ಬರಿಗೆ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಾದ್ಮೇಲೆ ನೋಡೋಣ. ಈ ರೀತಿ ರಾಂಗ್, ದೇವ್ರ ಮೇಲೆ ಒಂದು ರಾಂಗ್ ಥಾಟ್ಸ್, ಕೆಟ್ಟವಾದ ಒಂದು ಅಭಿಪ್ರಾಯ. ಇವರೇ ದೇವರಾದರೆ ಇನ್ನೊಬ್ಬರಿಗೆ ಯಾಕೆ ಪ್ರೇಯರ್ ಮಾಡಬೇಕು, ಹಾಗಾದ್ರೆ ಇವ್ರು ದೇವರಿಲ್ಲ, ಅವ್ರಿದ್ದ ದೇವರು, ಇವ್ರನ್ನ ದೇವರ ಆರಾಧನೆ ಮಾಡೋದು ಬೇಡ, ಅವ್ರನ್ನ ದೇವರ ಆರಾಧನೆ ಮಾಡಬೇಕು. ಅದಕ್ಕೆಲ್ಲ ಆನ್ಸರ್ ಇದೆ. ಅರ್ಧ 50-50. ಅವರು ದೇವರಾಗಿ ಪ್ಲಸ್ ಮನುಷ್ಯನಾಗಿ ಅರ್ಧ 50-50 ಅಂತ ಹೇಳಿದ್ರೆ ತಪ್ಪು.
ಸಂಪೂರ್ಣವಾಗಿ 100% ಹ್ಯೂಮನ್ ಬೀಯಿಂಗ್ ಆಗಿ ಲೋಕಕ್ಕೆ ಬಂದ್ರು. ಅದು ಬೈಬಲಲ್ಲಿ ಇದೆ. ಆದ್ರೆ 100% ಗಾಡ್ ಆಗಿ ಇದ್ರು. 100 ಅಂದ್ರೆ ಮಾತ್ರ ಕರೆಕ್ಟ್ ಬರುತ್ತೆ. ಹ್ಯೂಮನ್ ಬೀಯಿಂಗ್ ಆಗಿದ್ರು. ಆ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡ್ತಾರೆ, ಅವ್ರು ಏನು ಪ್ರಯತ್ನ ಮಾಡೋದು ಬೇಡ, ನಾವು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡೋದಕ್ಕೆ ಒಂದು ಮಾದರಿಯನ್ನು ತೋರಿಸೋದ್ರು ಅಂತ ಹೇಳ್ಕೊಡ್ತಾರೆ. ಬಟ್ ನಾವು ಆತ್ಮಿಕದಲ್ಲಿ ಬೆಳೆದ ಮೇಲೆ ಇನ್ನೂ ಡೀಪ್ ಆಗಿ ಹೋದಾಗ ಅದು ಇನ್ನೂ ಸತ್ಯ ಒಳಗಡೆ ಕರ್ಕೊಂಡು ಹೋಗುತ್ತದೆ. ಬಟ್ ಅದರಲ್ಲಿ ಹೋಗದಾಗೆ ನಾವು ಅದನ್ನು ತಿಳ್ಕೊಳ್ಳೋದಾಗೆ ದೇವ್ರ ಮೇಲೆ ಫಾಲ್ಟ್ಗಳು ಹೇಳ್ಕೊಂಡು ಕುತ್ಕೊಂಡಿರೋದು ಕರೆಕ್ಟ್ ಅಲ್ಲ. ಒಂದು ಧ್ಯಾನ ಮಾಡೋಣ. ನೋಡ್ರಿ, ಸ್ಟಾರ್ಟಿಂಗ್ ಅಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡ್ಬೇಕಾದ್ರೆ, ಆದಮನ್ನ ಸೃಷ್ಟಿ ಮಾಡ್ಬೇಕಾದ್ರೇನೆ, ಅದಕ್ಕೆ ಮುಂಚೆ ಹಣ್ಣುಗಳೆಲ್ಲ ಸೃಷ್ಟಿ ಮಾಡಿದಾಗಲೇ, ಮನುಷ್ಯನ ಸೃಷ್ಟಿ ಮಾಡಿದಾಗಲೇ ಅವರಿಗೆ ಡೆಮೋಕ್ರಸಿ ಅಂತ ಹೇಳ್ತಾರೆ, ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ, ಪವರ್ ಅಂತ ಹೇಳ್ತಾರೆ. ಅದನ್ನ ಅವರಲ್ಲಿ ಇಟ್ಟನೇ ಸೃಷ್ಟಿ ಮಾಡಿತ್ತು. ಗಮನ ಇಟ್ಟು ಕೇಳಿದ್ರೆ ಇದ್ರ ಅರ್ಥ ಆಗಲ್ಲ. ಲಾಸ್ಟ್ ಅಲ್ಲಿ ಮನುಷ್ಯನಿಗೆ ಸ್ವತಂತ್ರ ಕೊಟ್ಟು ಅವರಿಗೆ ಸೃಷ್ಟಿ ಮಾಡ್ತಾರೆ. ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಎರಡನೇದು ನಿಮಗೆ ಉದಾಹರಣೆ ಹೇಳ್ತೀನಿ ರೀ. ಇವಾಗ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವರು ಪ್ರಾರಂಭದಲ್ಲಿ ಬಾವುಟ ಆರಿಸ್ತಾ ಇದ್ರಂತೆ. ಎಲ್ಲ ಸ್ಟೇಟ್ಗೂ ಚೀಫ್ ಮಿನಿಸ್ಟರ್ ಇದ್ರಂತೆ. ಅವರು ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಚೀಫ್ ಮಿನಿಸ್ಟರ್ ಹೋಗ್ತಿದ್ರಂತೆ. ಅವ್ರು ಬಾವುಟ ಆರಿಸ್ತಿದ್ರಂತೆ, ನೋಡ್ಬಿಟ್ಟು ಸುಮ್ಮನೆ ಬರ್ತಿದ್ರಂತೆ. ಆಮೇಲೆ ಕೇಳಿದ್ರಂತೆ, ನಮಗೇನಕ್ಕೆ ಪವರ್ ಇರೋದು? ಚೀಫ್ ಮಿನಿಸ್ಟರ್ ಆಗಿ ಒಂದು ಸ್ಟೇಟಿಗೆ ನಾವು ಗೆದ್ದಿದ್ದೀವಿ, ನಾವು ಬರ್ತೀವಿ, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಬಾವುಟ ಆರಿಸ್ತೀರಾ, ನಾವು ಬರ್ತೀವಿ, ಸುಮ್ಮನೆ ಹೋಗ್ತೀವಿ, ನಮಗೂ ಒಂದು ಪವರ್ ಇದೆಯಲ್ಲ, ನಾವು ಯಾಕೆ ಆರಿಸಬಾರ್ದು ಅಂದಾಗ, ಆಮೇಲೆ ಎಲ್ಲ ಸ್ಟೇಟಲ್ಲಿ ನೀವು ಅಲ್ಲಲ್ಲೇ ಚೀಫ್ ಮಿನಿಸ್ಟರ್ಗಳು, ನೀವು ಅಲ್ಲಲ್ಲೇ ಎಲ್ಲೆಲ್ಲಿ ನಿಮಗೆ ಆ ಸ್ಟೇಟಲ್ಲಿ ನಿಮಗೆ ಗೌರ್ಮೆಂಟ್ ನಡ್ಸೋದಕ್ಕೆ ಒಂದು ಇದು ಕಟ್ಟಿರ್ತಾರೆ, ಒಂದು ಕಟ್ಟಡಗಳನ್ನ ಕಟ್ಟಿರ್ತಾರೆ ಗೌರ್ಮೆಂಟ್, ಅಲ್ಲಿ ನೀವು ಬಾವುಟ ಆರಿಸ್ಕೊಳ್ರಿ. ಸ್ಕೂಲಲ್ಲಿ ಆರಿಸ್ಕೊಳ್ತಾರೆ, ಅದೇ ರೀತಿ ಸ್ಕೂಲಲ್ಲಿ ಅವರು ಪ್ರೀತಿ ಆರಿಸ್ಕೊಳ್ತಾರೆ. ಬಟ್ ಪವರ್, ನಮಗೆ ಈ ಪವರ್ ಇದೆ, ಈ ಪವರ್ನ ನಾವು ಇಟ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ಅವಾಗ ಪೊಲೀಸ್ನವ್ರು, ಲೋಕಲ್ ಪೊಲೀಸ್ನವರು ಬಾವುಟ ಹೋಗೋದು ಬರೋದು ಎಲ್ಲ ಮಾಡಿಕೊಂಡು ಅವ್ರು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಕೂಡ ಇಲ್ಲಿ ಸ್ಟೇಟಲ್ಲಿ ಚೀಫ್ ಮಿನಿಸ್ಟರು ಅದನ್ನ ಯಾರ್ಯಾರಿಗೆ ಪೊಲೀಸ್ನವರೆಲ್ಲ ಕರೆಸಿ, DGPಗಳನ್ನೆಲ್ಲ ಕರೆಸಿ, ಕಮಿಷನರ್ಗಳೆಲ್ಲ ಕರೆಸಿ ಅವರು ಅಲ್ಲಿ ಪೆರೇಡ್ ಥರ ಮಾಡಿ ಪೊಲೀಸ್ನವರಿಂದ ಅವರು ಬಾವುಟ ಆರಿಸೋದಕ್ಕೆ ಪ್ರಾರಂಭಿಸಿದ್ರು ಅಂದ್ರೆ ಅಂತ. ಬಟ್ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಪವರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗೆ ಪವರ್ ಕೊಟ್ಬಿಟ್ಟಿದ್ದಾರೆ. ನೀವು ಗೆದ್ದಿದ್ದಾರೆ, ಬಂದಿದ್ದಾರೆ, ಅವ್ರಿಗೊಂದು ಪವರ್ ಇದೆ ಸ್ಟೇಟ್ ನಡ್ಸೋಕ್ಕೆ. ಆದ್ರೆ ನೀನು ಬಾವುಟ ಆರಿಸಬಾರ್ದು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಆ ಪವರ್ ಅಲ್ಲಿ ಇದ್ದು ಕೂಡ ಅದು ಮಾಡದೇ ಇರೋ ತರ ಇದೆ. ಆ ತರ ದೇವರೆಲ್ಲ ಪೂರ್ತಿ ಪವರ್ ಕೊಡ್ತಾರೆ, ಸಂಪೂರ್ಣವಾದ ಪವರ್. ಇವಾಗ ಯಾರಾದ್ರೂ ಸ್ಟೇಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಸ್ಟೇಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ, ನಮಗೆ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದಾರೆ ದೇವರು. ಇದು ಉದಾಹರಣೆನ ನಿಮ್ಗೆ ಅರ್ಥ ಮಾಡ್ಸಕ್ಕೆ. ಪ್ಲಸ್ ಮುಖ್ಯವಾದದ್ದು ಮಾತ್ರ, ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ನಾವು ಪ್ರಶ್ನೆ ಕೇಳ್ತಾ ಇರೋದು ಕರೆಕ್ಟಾ ತಪ್ಪಾ ಅಂತ ಆನ್ಸರ್ ಬರುತ್ತೆ, ಅದನ್ನ ತಿಳ್ಕೊಳ್ರಿ. ಒಂದು ಚೀಫ್ ಮಿನಿಸ್ಟರ್ ಇದ್ದಾರೆ, ನಾನೇ ಒಂದು ಆರ್ಮಿ ಮಾಡ್ಕೊತೀನಿ, ಹೊರದೇಶದಿಂದ ಗಣ್ಣು ಎಲ್ಲ, ಹೊರದೇಶದಿಂದ ಶಿಪ್ಗಳು, ಹೊರದೇಶದಿಂದ ರಾಕೆಟ್ ಎಲ್ಲ ತರ್ಸ್ಕೊತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಒಂದು ನೇವಲ್, ಸಮುದ್ರ ಸುತ್ತಲೂ ನಾನು ಒಂದು ನೇವಲ್ ಮಾಡ್ತೀನಿ ಅಂದ್ರೆ ಸ್ಟೇಟ್ನವ್ರು ಮಾಡೋಕ್ಕಾಗಲ್ಲ, ಪ್ರೈಮ್ ಮಿನಿಸ್ಟರ್ ಮಾಡೋದು. ನಿಮಗೆ ಅರ್ಥ ಆಗ್ತಿಲ್ಲ. ಆದರೆ ನಿಮಗೆಲ್ಲ ಗಮನ ಇಟ್ಟು ಕೇಳ್ರಿ. ಈ ಆದಿಕಾಂಡ ಅದರಲ್ಲಿ 2ರಲ್ಲಿ ನೀವಿನ್ನೂ ನಾವು 9 ಧ್ಯಾನ ಮಾಡಿದ್ವಿ. ಅದರಲ್ಲಿ ಇನ್ನೂ ಕೂಡ ಕೆಳಗಡೆ ನೀವು 1:28 ನೋಡಿದ್ರೆ ಅವ್ರು ಏನ್ ಮಾಡ್ತಾರೆ, ನೀವು ಬಹು ಸಂತಾನವುಳ್ಳವರಾಗಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಭೂಮಿಯಲ್ಲಿರೋದನ್ನೆಲ್ಲ ಪೂರ್ತಿ ವಶ ಮಾಡಿಕೊಳ್ಳ್ರಿ. ಸಮುದ್ರ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿ ಜಂತು ಮೇಲೆ ದೊರೆತನ ಮಾಡಿರಿ. ಅಂದ್ರೆ ನಿಮಗೆ ಅರ್ಥ ಆಗುತ್ತಾ? 2 ಉದಾಹರಣೆ ಹೇಳ್ತಾ ಇದ್ದೀನಿ. ಮನುಷ್ಯನಿಗೆ ದೇವರು ಟೋಟಲ್ ಆಗಿ ಸ್ವತಂತ್ರ ಕೊಟ್ಟಿದ್ದಾರೆ, ಪೂರ್ತಿಯಾಗಿ ಸ್ವತಂತ್ರ ಕೊಟ್ಟಿದ್ದಾರೆ. ಟೋಟಲ್ ನಿನ್ ಜೀವನ ನೀನೇ ತಗೋಬಹುದು. ಆದ್ರೆ ತಪ್ಪಂತಿದೆ, ಆದರೆ ಅದಕ್ಕೂ ಸ್ವತಂತ್ರ ಕೊಟ್ಟಿದ್ದಾರೆ.
ತಗೊಂಡ್ಮೇಲೆ ಪೊಲೀಸ್ನವ್ರು ಬರ್ತಾರೆ, ಚೀಟಿ ಬರ್ದು ನನ್ನ ಜೀವಕ್ಕೆ ನಾನೇ ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ. ಬಟ್ ನಾನು ಸ್ಪಿರಿಚುವಲ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಜೀವನ ನಾವೇ ತಗೋಬಹುದು. ಎರಡನೇದು, ಈ ಲೋಕದಲ್ಲಿರುವ ಎಲ್ಲದರ ಮೇಲೆ ಅಧಿಕಾರ ನಡೆಸೋದಿಕ್ಕೆ ಕೊಟ್ಟಿದ್ದಾರೆ. ಸಮುದ್ರದ ಮೇಲೆ ಇವಾಗೆಲ್ಲ ಬೆಟ್ಟಗಳೆಲ್ಲ ಒಡೆದು ಗ್ರೇನೈಟ್ ತೆಗಿತಿದ್ದಾರೆ, ಗೋಲ್ಡ್ ತೆಗಿತಿದ್ದಾರೆ, ಎಲ್ಲವನ್ನು ಸ್ವತಂತ್ರ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇದನ್ನೆಲ್ಲ ಮೀನುಗಳನ್ನ ತಗೊಂಡು ತಿಂತಾರೆ, ಮೃಗಗಳನ್ನ ಬೇಟೆಯಾಡಿ ತಿಂತಾರೆ, ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಟೋಟಲ್ ಪವರು ಮನುಷ್ಯನಿಗೆ ಕೊಟ್ಟುಬಿಟ್ಟು ಇವಾಗ ಒಂದು ತಿಳ್ಕೊಳ್ರಿ, ಟೋಟಲ್ ಪವರ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಅರ್ಥ ಆದ್ರೆ ಬೈಬಲ್ ಎಲ್ಲ ಅರ್ಥ ಆಗ್ಬಿಡುತ್ತೆ. ಟೋಟಲ್ ಪವರ್ ಕೊಟ್ಬಿಟ್ಟು ಏನು ಮಾಡಬಾರ್ದು ಆ ಪವರ್ ಇಟ್ಕೊಂಡಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಆ ಉದಾಹರಣೆ ಹೇಳಿತ್ತು, ಬಾವುಟ ಆರಿಸೋದು. ಒಬ್ಬ ಮಾವ ಏನ್ ಮಾಡಿದ್ರಂತೆ, ಹಳಿ ಹೊಸದಾಗಿ ಮದುವೆ ಆಗಿತ್ತಂತೆ, ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ಹಳೆಯ ಬಂದ್ಬಿಟ್ಟು ಈ ಕಂಪನಿಗೆ CEO, ಇವರು MD. ನೀನು CEO ಆಗಿರೋ, ನಾನು ಕಂಪನಿ MD ಅಂದ್ರೆ ಅವರು ಆ ಕಂಪನಿಗೆ ಓನರ್ ಆಗಿರ್ತಾರೆ, ಅವ್ರ ಮಾವ. ಸರಿ ಅಂತ ಬೆಳಿಗ್ಗೆ ಬರೋದು, ಬಂದಿದ ತಕ್ಷಣ ಸರಿ ಫೈಲ್ ಕೊಟ್ರಿ ಸೈನ್ ಮಾಡ್ತೀನಿ, ಇಲ್ಲ ಮಾಡ್ಬಿಟ್ರು. ಆ ಚೆಕ್ ಕೊಟ್ರಿ ಸೈನ್ ಮಾಡ್ತೀನಿ, ಇಲ್ಲ ಮಾಡ್ಬಿಟ್ರು. ಅಲ್ಲಿಂದ ಥಿಂಗ್ಸ್ ಬರ್ತಾ ಇದೆ, ಅದನ್ನ ಚೆಕ್ ಮಾಡ್ತೀನಿ ಅಂದ್ರೆ ಇಲ್ಲ 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 ನೀವು ಅದೆಲ್ಲ ಮಾಡಂಗಿಲ್ಲ, ಅದನ್ನ ನೀವು ಮಾವರೆಲ್ಲ ಮಾಡ್ಬಿಟ್ರು. ಸರಿಗೆ ನೀವು ಇವಾಗ ನೀವು ಏನು ಬಟ್ ನನಗೇನು ಪೋಸ್ಟಿಂಗ್ ಕೊಟ್ಟಿದ್ದೀರಾ, ಎಲ್ಲ ಗಮನ ಕೇಳ್ರಿ. ನನಗೇನಕ್ಕೆ ಈ ಪೋಸ್ಟಿಂಗ್ ಕೊಟ್ಟಿದ್ದೀರಾ, ನನಗೇನಕ್ಕೆ ಈ ಪೋಸ್ಟಿಂಗ್ ಕೊಟ್ಟಿದ್ದೀರಾ? ಇಲ್ಲ, ಈ ಪೋಸ್ಟಿಂಗ್ CEO, ನೀವು CEO ಬೆಳಗ್ಗೆ ಬರಬೇಕು, ಇಷ್ಟೆಲ್ಲ ಕುತ್ಕೋಬೇಕು, ಹೋಗ್ಬೇಕು. ನೀವು ಬಂದು ಈ ಕಂಪನಿಗೆ CEO ಆದರೆ ಏನು ಮಾಡೋಂಗಿಲ್ಲ. ಇವಾಗ ನಿಮಗೆ ಅರ್ಥ ಆಗುತ್ತೆ, ದೇವರು ಆ ರೀತಿ ನಮಗೆ ಪವರ್ ಕೊಟ್ಬಿಟ್ಟು, ಇಂಡಿಪೆಂಡೆನ್ಸ್, ಸ್ವತಂತ್ರ ಕೊಟ್ಬಿಟ್ಟು, ನೀವು ಸುಮ್ಮನೆ ಇರಬೇಕು, ಏನು ಮಾಡಬಾರ್ದಂತ ಇಟ್ಟಿಲ್ಲ. ಆ ರೀತಿ ಇಟ್ಟರೆ ನಾವು ಬಂದ್ಬಿಟ್ಟು ಈ ವೇಸ್ಟ್ ಪ್ರಾಡಕ್ಟ್ ಆಗಿ ಮಾರ್ಪಡ್ತೀವಿ, ವಸ್ತುವಾಗಿ ಮಾರ್ಪಡ್ತೀವಿ, ಒಂದು ಕಾರ್ ಆಗಿ ಮಾರ್ಪಟ್ಬಿಡ್ತೀವಿ. ಆ ಸುಮ್ಮನೆ ಇರಬೇಕು. ಅದನ್ನ ಆಪರೇಟ್ ಮಾಡಕ್ ಬೇರೆಯವರು ಯಾರು ಬರ್ತಾರೆ ಹೋಗ್ತಾರೆ, ಅದು ನಮ್ಮನ್ನ ವಸ್ತುಗಳಿಗೆ ಹೋಲಿಸ್ಬೇಕಾಗುತ್ತೆ. ನಾ ಬಂದು ಏನು ಪವರ್ ಇಲ್ಲ, ಸುಮ್ಮನೆ ಇರಬೇಕು. ಅವ್ರು ಯಾರು ನಮ್ಮನ್ನು ಆಪರೇಟ್ ಮಾಡ್ತಾರೋ ಅವ್ರು ಆಪರೇಟ್ ಮಾಡ್ಕೊಂತಾರೆ. ಅದರಿಂದ ಎಲ್ಲ ಗಮನ ಇಟ್ಟು ಕೇಳ್ರಿ. ಇದು ನಿಮಗೆ ಅರ್ಥ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಏನಂತ ಹೇಳಿದ್ರೆ, ಮನುಷ್ಯನನ್ನ ಸೃಷ್ಟಿ ಮಾಡಿ, ಎಲ್ಲ ಗಮನ ಇಟ್ಟು ಕೇಳ್ರಿ, ಮನುಷ್ಯನ ಸೃಷ್ಟಿ ಮಾಡಿ ಸಂಪೂರ್ಣವಾದ ಅಥಾರಿಟಿ ಪ್ಲಸ್ ಡೆಮೋಕ್ರಸಿ, ಸ್ವತಂತ್ರ ಅಂತ ಹೇಳ್ತಾರಲ್ಲ, ಈ ದೇಶದಲ್ಲಿ ಅಷ್ಟೇನು ಸ್ವತಂತ್ರ ಇರೋದಿಲ್ಲ. ಒಂದು ಚೀಫ್ ಮಿನಿಸ್ಟರ್ಗೆ ನಾನು ಏನಾದರೂ ಹೊರದೇಶಕ್ಕೆ ಹೋಗ್ಬೇಕಾದ್ರೂ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹೋಗ್ಬೇಕಂತೆ, ಯಾಕಂದ್ರೆ ಅಲ್ಲಿ ಪ್ರೊಟೆಕ್ಷನ್ ಮಾಡೋದು ಎಲ್ಲದಕ್ಕೂ ಡೆಲ್ಲಿಯಲ್ಲಿ. ಆ ರೀತಿ ಇಲ್ಲದಾಗಿ ಟೋಟಲ್ ಆಗಿ ಸಂಪೂರ್ಣವಾಗಿ ಸ್ವತಂತ್ರ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಳ್ವಿಕೆ ಮಾಡೋದಿಕ್ಕೆ ಸಮುದ್ರದಿಂದ ಹಿಡಿದು, ಈ ಬೆಟ್ಟಗಳಿಂದ ಹಿಡಿದು, ಪಕ್ಷಿಗಳ ಮೇಲಿಂದ ಹಿಡಿದು, ನಮ್ಮ ಮೇಲೆ, ನಮ್ಮನ್ನ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆ ರೀತಿ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರ ಕೊಟ್ರೇನೆ ದೇವರು ದೇವರಾಗಿರೋದಿಕ್ಕೆ. ಆ ರೀತಿ ಸ್ವತಂತ್ರ ಕೊಡದಾಗೆ ಸ್ಟ್ರಿಕ್ಟ್ ಆಗಿ ಇದನ್ನ ಇಟ್ಬಿಟ್ಟು, ಒಂದು ಸಮಯ ಮನುಷ್ಯನಿಗೆ ಏನಾದ್ರೂ ಒಂದು ಇಟ್ಬಿಟ್ಟು ನೀನು ಇದೇ ತರನೇ ಇರಬೇಕು, ಸ್ಟ್ರಿಕ್ಟ್ ಆಗಿ ಇದೇ ತರ ನಡಿಬೇಕಂದ್ರೆ ಅದು ಬಂದು ಡೆಮೋಕ್ರಸಿಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಎರಡನೇ ಅದು ಲವ್ಗೆ ಬರುತ್ತೆ. ಲವ್ ಮೊದಲನೇದಾಗಿ ಪೂರ್ತಿ ಇಂಡಿಪೆಂಡೆನ್ಸ್ ಏನು ಕೊಟ್ಟಿರೋದು ಅವ್ರ ಮೇಲಿರೋ ಪ್ರೀತಿ. ಈ ಡೆಮೋಕ್ರಸಿಯಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇರೋದಿಲ್ಲ. ಅದೆಲ್ಲ ನಾವು ಧ್ಯಾನಿಸೋಣ ವಾಕ್ಯದ ಮೂಲಕವಾಗಿ. ಕೊಟ್ಟುಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇತ್ತು, ದೇವರ ಹೃದಯದಲ್ಲಿ ಇವನಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ರೆ, ಆದರೆ ಇವನು ಮಾಡೋದಿಲ್ಲ, ಏನು ಈ ತಪ್ಪನ್ನು ಇವನು ಮಾಡೋದಿಲ್ಲ, ನಾವು ಹೇಳ್ದಂಗೆ ಕೇಳ್ತಾನೆ ಅಂತೇಳಿ ಅವನಿಗೆ ಸ್ವತಂತ್ರ ಕೊಟ್ಟರು. ಅವನ ಮೇಲೆ ಪ್ರೀತಿ ಇಟ್ಟರು, ಅವನನ್ನ ನಂಬಿಕೆಯಿಂದ ಇಟ್ಟರು. ಬೈಬಲ್ ಓದ್ಬೇಕಾದ್ರೆ ಎಲ್ಲರೂ ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಬಟ್ ಕನ್ನಡದಲ್ಲಿ ಒಂದೊಂದ್ಸಲ ಅರ್ಥ ಆಗೋದಿಲ್ಲ. ಎಲ್ಲರೂ ಆ ತೋಟದಲ್ಲಿ ಬರೀ
ಒಂದು ಮರವನ್ನಿಟ್ಟು ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ರದ್ದು ಮಾತ್ರ ಜ್ಞಾಪಕ ಇಟ್ಕೊಂಡಿದ್ದಾರೆ. ಇನ್ನೊಂದು ಹಣ್ಣು ಇರೋದು ಮೈಂಡಲ್ಲಿ ಜ್ಞಾಪಕ ಇಲ್ಲ. ಎಲ್ಲ ಓದ್ರಿ ಇನ್ನೊಂದ್ಸಲ, ಅದರಲ್ಲಿ ಇದೆ ನೋಡ್ರಿ 9:2-9. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. 2 ಇದೆ ನೋಡ್ರಿ. ಜೀವದಾಯಕ ವೃಕ್ಷ ಒಂದು ಫಸ್ಟ್ ಅದೇ ಬರ್ತಾ ಇರೋದು, ಜೀವದಾಯಕ ವೃಕ್ಷ. ಬಟ್ ಅದನ್ನ ಯಾರು ಗಮನಿಸೋದಿಲ್ಲ. ಇಂಗ್ಲಿಷಲ್ಲಿ ಸೂಪರ್ ಆಗಿದೆ. ಆ ಇಂಗ್ಲಿಷಲ್ಲಿ ಏನಿದೆ ಅಂತ ಹೇಳಿದ್ರೆ ಟ್ರೀ ಆಫ್ ಲೈಫ್, ಟ್ರೀ ಆಫ್ ಡೆತ್ ಅಂತ ಬರುತ್ತದೆ ಇಂಗ್ಲಿಷಲ್ಲಿ. ಟ್ರೀ ಆಫ್ ಲೈಫ್, ಟ್ರೀ ಆಫ್ ಡೆತ್ ಅಂತ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಜೀವದಾಯಕ ವೃಕ್ಷವನ್ನು, ಮತ್ತು ಇಲ್ಲಿ ಒಂದು ಗ್ಯಾಪ್ ಬಿಟ್ಬಿಟ್ಟು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸಿ. ಈ ಒಳ್ಳೆದರ ಕೆಟ್ಟದರ ಅಂದ್ರೆ ಎಲ್ಲ ಗಮನ ಇಟ್ಟು ಕೇಳ್ರಿ, ಇವಾಗ ಅರ್ಥ ಮಾಡ್ಕೊಳ್ರಿ. ದೇವರು ಬಂದ್ಬಿಟ್ಟು ಡೆಮೋಕ್ರಸಿ ಅಂತ ಕೊಟ್ಟಾಗ, ಇಂಡಿಪೆಂಡೆನ್ಸ್ ಅಂತ ಕೊಟ್ಟಾಗ, ಚಾಯ್ಸ್ ಮಾಡ್ಕೊಳ್ಳೋದು, ಒಪಿನಿಯನ್, ಅವರೇ ಸ್ವಂತವಾಗಿ ತೀರ್ಮಾನ ತಗೊಳ್ಳೋಷ್ಟು ಕೊಟ್ಟಾಗ ಅವ್ರ ಚಾಯ್ಸ್ ಇಡಲೇಬೇಕು. ಒಳ್ಳೇದು ಇಡಬೇಕು, ಕೆಟ್ಟದ್ದು ಇಡಬೇಕು. ಚಾಯ್ಸ್ ಇಡದೆ ಒಂದನ್ನೇ ಇಟ್ರೆ ಅದು ದೇವರಾಗಿರೋದಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿ ಪ್ರಶ್ನೆ ಬರುತ್ತೆ, ಇನ್ನೇನು ದೇವರಾಗಿ ಕೊಟ್ಟು ಸ್ವತಂತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಪವರ್ ಇದೆ ಅಂತಾರ, ನಾವೇನು ಮಾಡೋಕ್ಕಾಗಲ್ಲ, ಇದು ಒಂದನ್ನೇ ತಾನೇ ಮಾಡ್ಬೇಕಂತ 2 ಇಟ್ಟಿರ್ತಾರೆ. ಅದಕ್ಕೆ ಅವರು ದೇವರು. ಹೇಳ್ತಾ ನಿಮಗೆ ಅರ್ಥ ಆಗುತ್ತೆ. ನಾರ್ತ್ ಕೊರಿಯಾದಲ್ಲಿ ಎಲ್ಲ ಗಮನ ಇಟ್ಕೊಂಡ್ರಿ, ಕಿಮ್ ಜಾನ್ ಅಂತ ಒಬ್ಬನೇ ಇದ್ದಾನೆ. ಪೋಟಿ ಅಂತ ಬಂದ್ರೆ 2 ಇರಬೇಕು. ಪೋಟಿ ಅಂತ ಎಲೆಕ್ಷನ್ ಅಲ್ಲಿ 2 ಇದ್ರೆ, ರನ್ನಿಂಗ್ ರೇಸ್ ಆಗಲಿ ಏನಾಗಲಿ, ಪೋಟಿ ಅಂದ್ರೆ 2 ಇರ್ಬೇಕು. ಇವನೇನ್ ಮಾಡಿದಾನೆ, ಇವನೊಬ್ಬನೇ ನಿಂತ್ಕೊಂಡಿದ್ದಾನೆ, ಅವನಿಗೆ ವೋಟ್ ಹಾಕ್ಬೇಕು. 97% ಅವರು ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ. 0.7% ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ. ಆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇಟ್ಬಿಟ್ಟಿದ್ದಾರೆ, ಯಾರ್ಯಾರು ಅವ್ರಿಗೆ ವೋಟ್ ಹಾಕಿದ್ರಂತೆ, ಯಾರು ಅವ್ರಿಗೆ ವಿರೋಧವಾಗಿ ವೋಟ್ ಹಾಕಿದ್ರಂತೆ ಅದು ಕಂಡಿಡಿತದೆ. ಕಂಡಿಡಿದು ಅವರು ಏನಾದ್ರು ಅಂತೇಳಿ ಜೋಕ್ ಫಾರ್ ದಿ ಡೇ ಅಂತ ಹಾಕಿದ್ದಾರೆ. ಅಂದ್ರೆ ನಿಮಗೆ ಅರ್ಥ ಆಗ್ತಿಲ್ಲ. ದೇವರು ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಒಂದನ್ನೇ ಇಟ್ಬಿಟ್ಟು ನೀನು ಇದನ್ನೇ ಮಾಡಂತ ಹೇಳಿದ್ರೆ ಅದು ಸರಿ ಇರೋದಿಲ್ಲ. ದೇವರಂತ ಹೇಳಿದ ಮೇಲೆ, ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಸೃಷ್ಟಿ ಮಾಡಿದ್ರೆ ಅವನಿಗೆ ಚಾಯ್ಸ್ ಅಂತ ಇಡಲೇಬೇಕು. ಅವನಿಗೆ ಸ್ವಂತವಾಗಿ ತೀರ್ಮಾನ ತೆಗೆಯೋದು, ಒಪಿನಿಯನ್ ಮಾಡೋದು ಇಡಲೇಬೇಕು. ಅದಕ್ಕೆ ದೇವರೇನ್ ಮಾಡ್ತಾರೆ ಅಂದ್ರೆ 2 ಇಟ್ಟಿದ್ದಾರೆ. ಏನಂದ್ರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸೋದು, ಒಂದು ಜೀವ ವೃಕ್ಷವನ್ನು. ಅದರಲ್ಲಿ ಆನ್ಸರ್ ಹೇಳ್ತೀನಿ. ಆನ್ಸರ್ ಏನಂತ ಹೇಳಿದ್ರೆ, ನಾವು ಧ್ಯಾನಿಸೋಣ ಲಾಸ್ಟ್ ಅಲ್ಲಿ, ಅದಕ್ಕೆ ಮುಂಚೆನೆ ಹೇಳ್ತೀನಿ. ಮನುಷ್ಯನ ಸೃಷ್ಟಿ ಮಾಡಿದ್ರೆ ನಾವು ಸೃಷ್ಟಿ ಮಾಡಿರೋದ್ರಿಂದ ನಮ್ಮ ಮೇಲಿಟ್ಟಿರೋ ಪ್ರೀತಿಯಿಂದ ಅವನು ನಮ್ಮ ಮಾತಿಗೆ ವಿಧೇಯರಾಗ್ತಾನೆ, ಆ ಹಣ್ಣು ತಿನ್ನೋದಿಲ್ಲ ಅಂತ ಹೇಳಿ ಇಟ್ಟಿರೋದು. ಅದಕ್ಕೆ ಉದಾಹರಣೆ ಬೇಕಾದ್ರೆ ನೀವು ವಾಕ್ಯದಲ್ಲಿ ಓದ್ರಿ, ನಿಮಗೆ ಆನ್ಸರ್ ಸಿಗುತ್ತೆ. ಡಿಟರ್ನಾಮಿ ಧರ್ಮೋಪದೇಶ ಕಂಡ ಅದ್ರಲ್ಲಿ ತೆಗೀರಿ, 30:19 ಓದ್ರಿ. ಬೈಬಲ್ ಪೂರ್ತಿ ಇರುತ್ತೆ ಅದು. 30:19 ನಾನು ಜೀವ ಮರಣವನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. 2 ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಅದಿಟ್ರೇನೆ ಅವ್ರು ದೇವರು. ನಿಮಗೆ ಇವಾಗ ಅರ್ಥ ಆಗಲ್ಲ, ಯಾಕಂದ್ರೆ ಅಷ್ಟು ಮಟ್ಟಿಗೆ ನೀವು ದೇವರಲ್ಲಿ ಇರಬೇಕು. ದೇವರಂತ ಹೇಳಿದ ಮೇಲೆ ಮನುಷ್ಯ ರೋಬೋ ತರ ಮಾಡಿಬಿಟ್ಟು ಒಂದು ವಿಗ್ರಹನ ಇಟ್ಬಿಟ್ಟು ಅವನು ಹೇಳ್ದಂಗೆ ಅದನ್ನ ಆಪರೇಟ್ ಮಾಡೋ ತರ ಮಾಡಿದ್ರೆ ಅವ್ರು ದೇವರಾಗಿರೋದಕ್ಕೆ ಸಾಧ್ಯವಿಲ್ಲ. ದೇವರಂದ ಮೇಲೆ ಅವರಿಗೆ ಸ್ವತಂತ್ರ ಕೊಡಬೇಕು. ಡೆಮೋಕ್ರಸಿ ಅಂದ್ರೆ ಅವನಿಗೆ ಇಂಡಿಪೆಂಡೆನ್ಸು, ಅವನಿಗೆ ಸ್ವತಂತ್ರ ಪವರ್ ಎಲ್ಲ ಕೊಡ್ಬೇಕು. ಪವರ್ ಕೊಟ್ಬಿಟ್ಟು ನಾನೇನು ಮಾಡಬಾರ್ದು, ಅಳಿಯನ್ ತರ ಏನು ಮಾಡಬಾರ್ದು ಅಂದ್ರೆ ತಪ್ಪಾಗುತ್ತೆ. ಅವನಿಗೆಲ್ಲ ಕೊಟ್ಬಿಟ್ಟು ಅಲ್ಲಿ ಮುಂದ್ಗಡೆ 2 ಇಟ್ಟಿದ್ದಾರೆ. ಒಂದನ್ನು ಮಾತ್ರ ಗಿಡವನ್ನು ತಿನ್ಬೇಡ್ರಿ ಹೇಳಿದ್ರು. ಆದಾಮಿಗೆ ತಿನ್ಬೇಡ್ರಿ ಅಂದ್ರೆ ಹಾವು ಬಂದು ಯಾಮಾರಿಸ್ತು, ಅವ್ರು ತೆಗೆದು ಆದಾಮಿಗೆ ಫಸ್ಟ್ ಅವ್ರು ತಿಂದು ಆದಾಮನಿಗೆ ಕೊಟ್ಲು. ನೀ ಯಾಕಪ್ಪ ತಿಂದೆ ಅಂದ್ರೆ ಹಾವಲ್ ಮೇಲೆ ಹೇಳಿದ್ರು ಇವೆಲ್ಲ ಇರಲಿ ಇದು. ಬಟ್ ಅಲ್ಲಿ ಆ ಗಿಡವನ್ನು ಇಡೋದಿಕ್ಕೆ ಇಟ್ಟಾಗ ಒಂದು ಗಿಡ ಅಲ್ಲ, ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ, ಜೀವ ವೃಕ್ಷದ ಗಿಡ ಇದೆ.
ಅದು ಇಲ್ಲೂ ಇದೆ 30ರಲ್ಲಿ. ಬೈಬಲ್ ಪೂರ್ತಿ ಇದೆ, ಒಳ್ಳೆದು ಕೆಟ್ಟದ್ದು ಒಳ್ಳೆದು ಕೆಟ್ಟದ್ದು ಇದೆ. ದೇವರು ಒಳ್ಳೆದು ಕೆಟ್ಟದನ್ನ ಇಟ್ಬಿಟ್ಟು, ಇವಾಗ ಅರ್ಥ ಆಗುತ್ತಾ ನೋಡ್ರಿ, ಒಳ್ಳೆದು ಕೆಟ್ಟದನ್ನ ಇಟ್ಬಿಟ್ಟು ಮನುಷ್ಯನಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ, ಸ್ವತಂತ್ರ ಕೊಟ್ಟಿದ್ದಾರೆ. ಆಗತ ಅವರು ದೇವರು. ಅವರು ಆ ರೀತಿಯಾಗಿ ಪವರ್ ಕೊಟ್ಬಿಟ್ಟು 2 ಆಪ್ಷನ್ ಇಡದೆ ಒಂದೇ ಆಪ್ಷನ್ ಇಟ್ರೆ ಅವರು ದೇವರಲ್ಲ. 2 ಆಪ್ಷನ್ ಅಲ್ಲಿ ಅವರು ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಲವ್ ಅಧಿಕವಾದ ಪ್ರೀತಿ ಇಟ್ಟಿದ್ದಾರೆ. ಅವ್ರು ಏನಂತ ಹೇಳಿದ್ರೆ 2ರಲ್ಲಿ ನೀವು ಒಂದನ್ನು ಆರಿಸ್ರಿ, ಅದು ಒಳ್ಳೆದನ್ನು ಮಾತ್ರ ಆರಿಸ್ರಿ, ಕೆಟ್ಟದ್ದನ್ನು ಮಾತ್ರ ಆರಿಸ್ಬೇಡ್ರಿ ಅಂತ. ದೇವರ ಹೃದಯದಲ್ಲಿ ನಮ್ಮ ಮೇಲಿಟ್ಟಿರುವ ಪ್ರೀತಿ ಏನಂತ ಹೇಳಿದ್ರೆ ಕೆಟ್ಟದಿಟ್ರನು ಇವನು ಮಾಡೋದಿಲ್ಲ. ಇದೇ ಇವತ್ತಿನ ದಿನದ ಮೆಸೇಜ್. ಪ್ರಶ್ನೆಗಳು ಕೇಳ್ತಾರಲ್ಲ, ಆ ಗಿಡ ಇಡ್ತಾರಂತ ಗೊತ್ತು, ತಿನ್ಬೇಕಂತ ಇಟ್ಟಿಲ್ಲ. ಇಲ್ಲಿದೆ ನೋಡ್ರಿ, ಡಿಟರ್ನಮಿಯಲ್ಲಿ ಹಳೆ ಒಡಂಬಡಿಕೆಯಲ್ಲೇ ಇದೆ, ಓದ್ರಿ, ಇನ್ನೊಂದ್ಸಲ ಓದ್ರಿ, ಅದು ಕೆಳಗಡೆನೂ ಆನ್ಸರು ಇದೆ. ನಾನು ಜೀವ ಮರಣವನ್ನು ಆಶೀರ್ವಾದದ ಶಾಪವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೆಳಗಡೆ ಇನ್ನೂ ಆನ್ಸರ್ ಇದೆ ನೋಡಿ. ಇದಕ್ಕೆ ಭೂಮಿ ಆಶಗಳು ಸಾಕ್ಷಿಗಳಾಗಿರಲಿ, ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಅವ್ರಿಗೂ ಅದನ್ನೇ ಹೇಳ್ತಾರೆ, ಆದಮಗೂ ಅದನ್ನೇ ಹೇಳ್ತಾರೆ. ಅವನು ಅದನ್ನ ಯಾಮಾರಿ ಕೈ ಬಿಟ್ಟುಬಿಟ್ಟ. ಅವರ ಸಂತತಿಗೆ ಅವರಿಗೂ ಹೇಳ್ತಾರೆ, ಇಲ್ಲಿ 2 ಇದೆ, 2 ಇಲ್ಲ ಅಂತಿಲ್ಲ. ನೀವು ಅದರಲ್ಲಿ ಜೀವವನ್ನು, ಇಂಗ್ಲಿಷಲ್ಲಿ ಸೂಪರ್ ಆಗಿರುತ್ತೆ, ಇಂಗ್ಲಿಷು ಅಲ್ಲಿ ಒಳ್ಳೆ ತರ ಇರುತ್ತೆ. ಐ ಹ್ಯಾವ್ ಸೆಟ್ ಬಿಫೋರ್ ಯು ಲೈಫ್ ಏನು ಅಂಡ್ ಡೆತ್ ಅಂಡ್ 2 ಇಟ್ಬಿಟ್ಟು ಅವ್ರು ಏನ್ ಹೇಳ್ತಿದ್ದಾರೆ, ಬ್ಲೆಸ್ಸಿಂಗ್ ಕಮ್ಸ್ ಥ್ರೂ ದಿ ಚಾಯ್ಸ್. ನೀವೇನ್ ಚಾಯ್ಸ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಆಶೀರ್ವಾದ ಇರುತ್ತೆ. ನೀವು ಜೀವವನ್ನೇ ಆಯ್ಕೆ ಮಾಡ್ರಿ. ಅರ್ಥ ಆಗ್ತಿಲ್ಲ. ದೇವರು, ಪರಲೋಕದಲ್ಲಿರುವ ದೇವರು ಆದಮನ್ನ ಆದಮ್ ಅಂದ್ರೆ ನಾವೆಲ್ಲರೂ ಆದಮನ್ನ ಸೃಷ್ಟಿ ಮಾಡಿ, ಅವಳನ್ನ ಸೃಷ್ಟಿ ಮಾಡಿ, ಅವರಿಗೆ ಮುಂದುಗಡೆ 2 ಚಾಯ್ಸ್ ಅನ್ನು ಇಟ್ಟಿದ್ದಾರೆ. 2 ಚಾಯ್ಸ್ ಇಟ್ರೇನೆ ಅವ್ರ ದೇವರು. ಚಾಯ್ಸ್ ಅನ್ನು ಇಟ್ಬಿಟ್ಟು ಅವರು ಹೋಗಿ ಬೇಕಂತ ತಿಂತಾನಂತ ಹೇಳಿ ಅವರು ಆ ರೀತಿ ಇಟ್ಟಿಲ್ಲ. ಅವರು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವುದನ್ನು, ಜೀವ ವೃಕ್ಷವನ್ನು, ಲೈಫ್ ಅನ್ನು ಇಟ್ಟಿದ್ದಾರೆ. ಮೇಲೇನೂ ಇದೆ, ಜೀವ ಮರಣವನ್ನು ಮತ್ತು ಆಶೀರ್ವಾದದ ಶಾಪವನ್ನು 2 ಇಟ್ಟಿದ್ದಾರೆ. ಆದ್ರೆ ಇಟ್ಬಿಟ್ಟು ದೇವರು ಅವನ ಮೇಲೆ ನಂಬಿಕೆ, ಲವ್ ಇಟ್ಬಿಟ್ಟು, ಆ ಲವ್ ಇರೋದ್ರಿಂದನೇ ಎಲ್ಲವನ್ನೂ ಅವನಿಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದು. ಅವನು ಈ ರೀತಿ ತಪ್ಪು ಮಾಡ್ತಾನಂತ ಗೊತ್ತಿದ್ರೆ ಅವರು ಸೃಷ್ಟಿ ಮಾಡ್ತಿರ್ಲಿಲ್ಲ. ಬಟ್ ಅದನ್ನ ಮೇಲೆ ಇಟ್ಬಿಟ್ಟು ಅವನು ಅದನ್ನ ತಿನ್ನೋದಿಲ್ಲ. ಅವನು ಹಾವು ಯಾಮಾರಿಸಿದ್ರೂ ತಿನ್ನದಂಗೆ ಅವನು ಅದನ್ನ ಜಯಿಸ್ತಾನೆ. ಉದಾಹರಣೆಗೆ ಒಂದು ಕೆಟ್ಟ ಕುಮಾರನು ತಪ್ಪೆಲ್ಲ ಮಾಡ್ಬಿಟ್ಟು, ಬಟ್ ಅವನು ಬರಲ್ಲ, ತಪ್ಪು ಮಾಡ್ಬಿಟ್ಟು ಕೂಡ ಹಿಂತಿರುಗಿ ಬಂದ್ಬಿಟ್ಟ. ಬಟ್ ಯೂದಾಸ್ ಮಾಡ್ದವನು ತಪ್ಪು ಮಾಡ್ಬಿಟ್ಟು ಹಂಗೆ ಹೋಗ್ಬಿಟ್ಟ. ಆ ರೀತಿಯಾಗಿ ತಪ್ಪು ಮಾಡ್ದೇನೆ ದೇವರು ಹೇಳಿದ ಮಾತು ಕೇಳಿ ಮಾಡ್ದೇನೆ ಇರೋದಕ್ಕೇನೆ ಅವರು ದೇವ್ರು ಸೃಷ್ಟಿ ಮಾಡಿದ್ದು. ಬಟ್ ಇವರು ಮಾಡ್ತಾರಂದ್ರೆ ಇವರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಇವನು ಜೀವ ರಕ್ಷವನ್ನು ತಿಂದಿದ್ರೇನು ಓಕೆ, ಬಟ್ ಇವನು ಕೆಟ್ಟದರಾದ್ರೂ ತಿಂದ್ರೂ ಓಕೆ. ಇವರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಸ್ವತಂತ್ರ ಪವರ್ ಕೊಟ್ಟುಬಿಟ್ಟು ನೀನು ಇದನ್ನ ಮಾಡಬೇಡ, ಇದನ್ನ 2 ಮಾಡಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸ್ವತಂತ್ರ ಕೊಟ್ಟು 2 ಇಟ್ಟು ನೀನು ಯಾವ್ದನ್ನ ಚೂಸ್ ಮಾಡ್ತೀಯಾ? ಅಂದ್ರೆ ಇವನೇನ್ ಮಾಡ್ತಾನೆ, ಒಳ್ಳೆದರ ಕೆಟ್ಟದರ ಹಣ್ಣನ್ನು ತಿಂದ್ಬಿಟ್ಟು ಜೀವ ವೃಕ್ಷವನ್ನು ತಿನ್ನಕ್ ಹೋಗ್ಬೇಕಾದ್ರೆ ಅಲ್ಲಿ ಓಹೋ ಇವನು ಪಾಪ ಮಾಡ್ಬಿಟ್ಟು ಆ ಹಣ್ಣು ತಿಂದ್ರೆ ಯಾವತ್ತೂ ಬದುಕುತ್ತಾನೆ, ಪಾಪ ಮಾಡ್ತಿದ್ರೂ ಬದುಕ್ತಾ ಇರ್ತಾನೆ ಅಂತೇಳಿ ಅದಕ್ಕೆ ಕೇರಬೀನುಗಳನ್ನ ಇಟ್ಬಿಟ್ಟು ಅವನ ತೋಟದಿಂದ ಓಡಿಸ್ಬಿಡ್ತಾರೆ. ಅಲ್ಲಿ ಹೋಗ್ತಾ ಬೈಬಲ್ ಅಲ್ಲಿ ಇದೆ, ಆದಿಕಾಂಡದಲ್ಲಿ ನೀವು ಧ್ಯಾನಿಸ್ರಿ. ಅದರಿಂದ ದೇವರು, ಇದು ನೀವು ಮೊದಲನೇ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ಬೈಬಲ್ ಪೂರ್ತಿ ಇದೇ ತರನೇ ಇರೋದು. ಬೇಕಾದ್ರೆ ನೀವು ಹೊಸ ಒಡಂಬಡಿಕೆ ತೆಗೀರಿ, ಹೊಸ ಒಡಂಬಡಿಕೆ ಮ್ಯಾಥ್ಯೂ 22:36 ಅದರಲ್ಲೂ ಅದೇ ತರನೇ ಇದೆ. ಮ್ಯಾಥ್ಯೂ 22:36 ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಅದರಲ್ಲಿ ಮೊದಲು ದೇವರನ್ನ ಪ್ರೀತಿ ಮಾಡ್ರಿ, ಆಮೇಲೆ ನಿಮ್ಮ ಸ್ನೇಹಿತರನ್ನು ಪ್ರೀತಿ ಮಾಡ್ರಿ ಅಂತಿದೆ. ಅದರಲ್ಲಿ ಕೆಟ್ಟದ್ದು ಇದೆ, ಆದರೆ ನೀನು ಯಾವ್ದನ್ನು ಆರಿಸ್ಕೊಳ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 22:36 ನೋಡಿ, ನಿನ್ನ ದೇವರ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಬುದ್ಧಿಯಿಂದಲೂ ಪ್ರೀತಿಸಬೇಕು. ನೋಡ್ರಿ, 2 ಇಟ್ಟಿರ್ತಾರೆ. ಕೆಟ್ಟದ್ದು ಇದೆ, ಬಟ್ ಕೆಟ್ಟದ್ದು ಇದೆ, ಬಟ್ ಒಳ್ಳೆದನ್ನ ನಾವು ಫೋಕಸ್ ಮಾಡ್ಬೇಕು. ಅಲ್ಲಿ ಜೀವ ವೃಕ್ಷವನ್ನು
ಆದಿಕಾಂಡ 2:9 ಎಲ್ಲರೂ ಏನ್ ಮಾಡ್ತಾರೆ, ಕೆಟ್ಟದ್ದು ಮರವನ್ನು ತಿಂತಿದ್ದಾರೆ. ಪಕ್ಕದಲ್ಲೇ ಲೈಫ್ ಆಫ್ ಟ್ರೀ ಇಟ್ಟಿದ್ದಾರೆ. ಅದು ಬುಕ್ಕಲ್ಲಿ ಬರೆದು ಅದನ್ನ ಯಾರು ಓದೋದಿಲ್ಲ, ಅವ್ರ ಮೈಂಡಲ್ಲಿ ಅದು ಹೋಗೋದು ಇಲ್ಲ. ನೀವು ಇಂಗ್ಲಿಷ್ ಬೈಬಲ್ ಚೆನ್ನಾಗಿ ಓದಿದ್ರೆ ಅದರಲ್ಲಿ ಇದೆ, ಡೆತ್ ಅಂಡ್ ಲೈಫ್ ಅಂತಾನೆ ಇದೆ. ಇವನು ಅದನ್ನ ಆರಿಸ್ಕೊಂಡ. ಅದಕ್ಕೆ ಆನ್ಸರ್ ನಾವು ನೋಡ್ತೀನಿ, ಇನ್ನೊಂದು ದೊಡ್ಡ ಆನ್ಸರ್ ನಾವು ನೋಡೋಣ. ಇವಾಗ ನಮಗೆ ಹಳೆ ಒಡಂಬಡಿಕೆಯಲ್ಲೂ ಹೇಳ್ತಾರೆ ಒಳ್ಳೇದು ಇದೆ, ಕೆಟ್ಟದಿದೆ. ನಾವು ಡಿಟರ್ನಮಿಯಲ್ಲಿ ನೋಡಿದ್ವಿ, ಧರ್ಮೋಪದೇಶ ಕಾಂಡದಲ್ಲಿದೆ. ನೀವು ಜೀವವನ್ನೇ ನೀವು ಆರಿಸ್ರಿ, ಆದಮ್ ತರ ಕೆಟ್ಟದ್ದನ್ನು ಆರಿಸ್ಬೇಡ್ರಿ ಅಂತ ಹೇಳ್ತಾರೆ. ಸರಿ, ನ್ಯೂ ಟೆಸ್ಟಮೆಂಟ್ ಅಲ್ಲಿ ಮ್ಯಾಥ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ದೇವರನ್ನು ಅಧಿಕವಾಗಿ ಪ್ರೀತಿರಿ, ನಿನ್ನಂತೆ ಇತರರನ್ನು ಪ್ರೀತಿಸಿರಿ. ಸರಿ, ಪ್ರಕಟಣೆಯಲ್ಲೂ ಏನಿದೆ? 21:11 ಲಾಸ್ಟ್ ಅಲ್ಲಿ ಏನಿದೆ ಅದನ್ನು ಓದ್ರಿ. ಅದರಲ್ಲಿ ಏನಿದೆ? ಓದ್ರಿ 22:11 ಪ್ರಕಟಣೆಯಲ್ಲಿ, ಅನ್ಯಾಯ ಮಾಡುವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ. ಇಲ್ಲೂ ಕೆಟ್ಟದ್ದಿದೆ, ಒಳ್ಳೇದಿದೆ. ಅನ್ಯಾಯ ಮಾಡೋದಂದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡೋದು. ಮೈಲಿಗೆ ಅಂದ್ರೆ ಅವನ್ನೇ ಕೆಡಿಸ್ಕೊಳ್ಳೋದು, ಕುಡಿಯೋದು, ಪಾಪ ಮಾಡೋದು, ಅವನ್ನೇ ಕೆಡಿಸ್ಕೊಂಡು ಸೈತಾನಿಗೆ ಒಪ್ಪಿಸಿಕೊಡೋದು. ಇಲ್ಲಿ ಎಲ್ಲಾದ್ರೂ ಫಸ್ಟ್ ಇಂದ ಆದಾಮಿಂದ ಹಿಡಿದು ಹೊಸ ಒಡಂಬಡಿಕೆಂದು ಕಳೆವರೆಗೂ ಏನಿದೆ ಅಂದ್ರೆ ಒಳ್ಳೇದು ಇದೆ, ಕೆಟ್ಟದಿದೆ. ನೀನ್ ಚೂಸ್ ಮಾಡೋದ್ರಲ್ಲಿ ತಪ್ಪು ಮಾಡ್ಬಿಟ್ಟು ದೇವ್ರ ಮೇಲೆ ಕೊರತೆ ಹೇಳ್ತಿದ್ರೆ ಆನ್ಸರ್ಗಳೆಲ್ಲ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ಒಳ್ಳೇದಿದೆ, ಕೆಟ್ಟದಿದೆ, ಒಂದೇ ಇಟ್ಬಿಟ್ಟು ನೀನು ಅದನ್ನ ತಿನ್ಬೇಡ ಅಂತ ಹೇಳಿದ್ರೆ ತಪ್ಪು. ಅದು ಡೆಮೋಕ್ರಸಿ ಅಲ್ಲ. ಡೆಮೋಕ್ರಸಿಯಲ್ಲಿ, ಕಾನೂನಲ್ಲಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ಗೆ ಪವರ್ ಕೊಟ್ಟಿಲ್ಲ, ಬಟ್ ದೇವ್ರು ನಮಗೆ ಕೊಟ್ಟಿದ್ದಾರೆ. ಅವಾಗ ಹೇಳಿದ ಉದಾಹರಣೆಗಳೆಲ್ಲ ನಿಮಗೆ ಅರ್ಥ ಆಗಿರಲ್ಲ. ಅವಾಗ ಸ್ಟೇಟ್ ಚೀಫ್ ಮಿನಿಸ್ಟರ್ಗಳು, ನಾನು ನೇವಲ್ ಆರ್ಮಿ ಎಲ್ಲ ನಾನು ಮಾಡ್ಕೊತೀನಿ ವಸತಿ ಅಂತಂದ್ರೆ ಅವ್ರಿಗೆ ಅಷ್ಟು ಪವರ್ ಇಲ್ಲ. ಬಟ್ ದೇವ್ರು ನಮಗೆ ನಂಬಿಕೆಯಿಂದ, ಅವರ ಒಂದು ಪ್ರೀತಿಯಿಂದ ಪೂರ್ತಿ ಪವರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದಂತ ಇನ್ನೂ ಮೈಲಿಗೆ ಕೆಡಿಸ್ಕೊಳ್ಳಲಿ, ನೀತಿವಂತ ನೀತಿಯನ್ನು ಅನುಸರಿಸಲಿ, ಪವಿತ್ರ ತನ್ನ ಪವಿತ್ರ ಮಾಡಿಕೊಳ್ಳಲಿ. ಎರಡು ಇಟ್ಟಿದ್ದಾರೆ ಮನುಷ್ಯನ ಮುಂದೆ. ಸ್ವತಂತ್ರ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಈ ಶಿಷ್ಯರುಗಳೆಲ್ಲ ಪವರ್ ಇತ್ತಲ್ಲ, ಎಷ್ಟು ಕಾಲಿಲ್ದವರಿಗೆ ಕಾಲು. ದೇವ್ರದ್ದು ಇನ್ನೂ ಇದೆ. ಅದು ಲಾಸ್ಟ್ ಆನ್ಸರ್ ಬಂದು ದೇವ್ರೆ ಪವರ್ ಕೊಟ್ಟಿರೋದ್ ಬಗ್ಗೆ. ಆದಮ್ ಪವರ್ ಇದು. ಆ ಪವರ್ನೆಲ್ಲ ಹೆಂಗ್ ಯೂಸ್ ಮಾಡಿದ್ರು? ಇಲ್ಲೇನಾಗ್ತಿದೆ ಅಂದ್ರೆ, ತನ್ನನ್ನು ಇನ್ನೂ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೊಂದು ಪವಿತ್ರ ಮಾಡಿಕೊಳ್ಳಿ, ಈಗ ಬೇಗ ಬರ್ತೇನೆ, ಪ್ರತಿಫಲ ಕೊಡ್ತೀನಿ. ಸರಪ್ಪ, ಆದಾಮಿಗೆ 2 ಚಾನ್ಸ್ ಕೊಟ್ರು. ನಿಮ್ ಪ್ರಕಾರನೇ 2 ಚಾನ್ಸ್ ಕೊಟ್ರು. ಒಂದು ಒಳ್ಳೇದು ಇಟ್ರು, ಕೆಟ್ಟದ್ದು. ಬರೀ ಕೆಟ್ಟದ್ದು ಮಾತ್ರ ನೀವು ನೋಡ್ತಾ ಇದ್ರಿ. ಯಾಕೆ ಇಟ್ರು ಅಂತ ಪ್ರಶ್ನೆ ಕೇಳ್ತೀರ. ಆ ತರ 2 ಇಟ್ರೇನೆ ಅವ್ರು ದೇವರು. ಈ ಇಂಡಿಯಾದಲ್ಲಿ ಆ ತರ ದೇವರು, ಗೌರ್ಮೆಂಟ್ ಅಲ್ಲಿ ಆ ತರ ಸಂಪೂರ್ಣವಾಗಿ ಮನುಷ್ಯನಿಗಾಗಲಿ ಒಂದು ವ್ಯಕ್ತಿಗಾಗಲಿ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ಚೀಫ್ ಮಿನಿಸ್ಟರ್ ಆದ್ರೂ ಅವರಿಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇಷ್ಟೇ ಮಾಡ್ಬೇಕಂತ ಕೊಟ್ಟಿರ್ತಾರೆ. ಬಟ್ ದೇವರು ನಮಗೆ ಫುಲ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಭೂಮಿ ಮೇಲೆ, ನಮ್ಮ ಮೇಲೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟು, ಅದೇ ತರ ದೇವರು ಸ್ವಾತಂತ್ರ್ಯ ಕೊಟ್ಟು 2 ಇಟ್ಬಿಟ್ಟು ತಪ್ಪು ಮಾಡಲ್ಲ ಇವನು. ದೇವ್ರು ನಂಬಿದ್ದು ಏನಂದ್ರೆ, ಇವನು ಒಳ್ಳೆದ್ರ ಕೆಟ್ಟದ್ರ ಅನ್ನನ್ನು ತಿನ್ನಲ್ಲ, ಆ ಜೀವವೃಕ್ಷನ ಇಟ್ಟಿದ್ದೇನೆ ಅದನ್ನು ತಿನ್ನಲ್ಲ, ಇನ್ನು ಬೇಡದೇ ಇರುವ ಹಣ್ಣುಗಳನ್ನ ತಿನ್ಕೊಂಡು ಇವನ್ ಪಾಡಿಗೆ ಜೀವನ ಮಾಡ್ತಾನೆ ಅಂತ ನಂಬಿಕೆ ಇಟ್ಟಿದ್ರು. ಆ ನಂಬಿಕೆ ದ್ರೋಹ ಮಾಡ್ದ ಆದಮ್. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದು ವಾಕ್ಯ ಓದ್ರಿ, ಆನ್ಸರ್ ನಾನು ಹೇಳ್ತೀನಿ. ಯೋವಾನ್ 13:3 ಓದ್ರಿ. ಅದ್ರಲ್ಲಿ ಇದೆ ನೋಡ್ರಿ, ಸೂಪರ್ ಆನ್ಸರ್. ಕೊರಿತಿಯರ್ ಓದಿದ್ರೆ ಆದಾಮೇ ಯೇಸು ಕ್ರಿಸ್ತ ಅಂತ ಬರುತ್ತೆ. ಇಲ್ಲಿ ಆನ್ಸರು ಅದೇ ಆದಾಮೇ ಯೇಸು ಕ್ರಿಸ್ತನ ಅಂತ ತಿಳ್ಕೊಂಡು ಓದ್ರಿ. 13:3 ಓದ್ತೀನಿ ನೋಡ್ರಿ. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ. ಯಾವಾಗ್ಲೂ ಇಂಗ್ಲಿಷ್ ಬೈಬಲ್ ಓದ್ಬೇಕು ನೀವು. ಇಂಗ್ಲಿಷ್ ಇದ್ರೆ ಓದ್ರಿ. 33 ಓದ್ರಿ ಬೇಗ. ಜೀಸಸ್ ನೀವಿನ್ನು ತೆಗೆದೇ ಅಲ್ವಾ? 33 ಇದರಲ್ಲಿ ನಾವು ನೋಡುವುದಾದ್ರೆ ಟೋಟಲ್ ಪವರ್ ಕೊಟ್ಟಿದ್ದಾರೆ ಯೇಸು ಸ್ವಾಮಿಗೆ. ನಾವು ವಾಕ್ಯ ಹೇಳೋದೇ ವೇಸ್ಟ್. ಸುಮ್ಮನೆ ನೀವು ಭಾನುವಾರ ಬರೋದು ವೇಸ್ಟ್. ನಮ್ಮ ಪಾಡಿಗೆ ನಾವು ಸಭೆ ನಡೆಸೋದೇ ವೇಸ್ಟ್. ಸಭೆ ನಡೆಸೋದು ಬಂದ್ಬಿಟ್ಟು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಬರೋಕೆ ಸಿದ್ಧ ಮಾಡೋದು. 1 ಟೈಮ್ ಹೇಳಿದ್ರೆ ವಾಕ್ಯಗಳೆಲ್ಲ ಮೈಂಡಲ್ಲಿ ಇಟ್ಕೋಬೇಕು. 2 ಟೈಮ್ ಹೇಳಿದ್ರು ನೀವು ಬೈಬಲ್ ತೆಗೆದು ಓದೋದಿಲ್ಲ ಅಂತ ಹೇಳಿದ್ರೆ ಕಷ್ಟ.
ಅಷ್ಟು ಮಟ್ಟಿಗೆ ಹಿಂಜರಿದಿದ್ದೀರಾ, ಅಷ್ಟು ಮಟ್ಟಿಗೆ ದಾಗ ಇಲ್ಲ ಅಂತ. ಸರಿ, ಇದರಲ್ಲಿ ಇಂಗ್ಲಿಷಲ್ಲಿ ಏನಿದೆ ಅಂದ್ರೆ ಟೋಟಲ್ ಪವರ್ ಯೇಸು ಸ್ವಾಮಿಗೆ ಕೊಟ್ಟಿದ್ರು ಕೂಡ ಅವರ ನಡುವನ್ನು ಕಟ್ಟಿಕೊಂಡು ಶಿಷ್ಯರ ಕಾಲನ್ನು ತೊಳೆಯಕ್ಕೆ ಹೋದ್ರು ಅಂತ ಇದೆ ಇದರಲ್ಲಿ. ಆ ಪವರ್ ಇಟ್ಕೊಂಡು ಇವ್ರು ಏನಕ್ಕೆ, ಇವಾಗ ಅರ್ಥ ಆಗುತ್ತಾ ಡಿಫ್ರೆನ್ಸಿಯೇಷನ್? ಆ ತೋಟದಲ್ಲಿ ಗಿಡ ಇಟ್ರು ತಿಂತಾರಂತ ಗೊತ್ತಿತ್ತಲ್ಲ, ಏನಕ್ಕೆ ಪವರ್ ಕೊಟ್ಟಿದ್ದಾರೆ, ಏನಕ್ಕೆ ಇಟ್ರು ಅಂತಿದ್ರಲ್ಲ. ಇವರು ಯೇಸು ಸ್ವಾಮಿಗೆ ಸಕಲ ವಿಧವಾದ ಅವ್ರು ಹ್ಯೂಮನ್ ಬೀಯಿಂಗ್ಸ್ ಅಂತ ಬೈಬಲ್ ಅಲ್ಲಿ ಇದೆ, ಅವ್ರು ಮನುಷ್ಯನಾಗಿ ಇದ್ರು ಅಂತಾನೆ ಇದೆ. ಅವ್ರು ಅಷ್ಟು ಪವರ್ ಕೊಟ್ಟು ಮನುಷ್ಯನಾಗಿದ್ದು ಅಷ್ಟು ಪವರ್ ಕೊಟ್ಟ ಮೇಲೆ ಇವ್ರೇನಕ್ಕೆ ತಪ್ಪು ಮಾಡಿಲ್ಲ. ಇವ್ರೇನ್ ಮಾಡಿದ್ರು ಅಂದ್ರೆ ಕಾಲ್ ತೊಳೆದ್ರು ಅಂತಿದೆ. ಆ ಪವರ್ ಇದ್ರು ಕೂಡ ಅವ್ರು ಉಗುಳಿದ್ರು, ಮುಲ್ಕಿರಿಟ್ಟು ಹಾಕ್ಸ್ಕೊಂಡ್ರು. ಆದ್ರೆ ಪಿತಾ ಹೇಳ್ತಾ ಇದ್ದಾರೆ ಸ್ವತಂತ್ರ ಕೊಟ್ಟಿದ್ದಾರೆ. ಸ್ವತಂತ್ರ ಕೊಟ್ಟರು ಕೂಡ ನೀನು ಉಗುಳಿಸ್ಕೋಬೇಕು, ನೀನು ಮುಳ್ಕಿರೀಟ ಹಾಕೋಬೇಕು, ಚಾಟಿಯಿಂದ 39 ಚಾಟಿಯಿಂದ ಚರ್ಮಗಳು ಕೀಳಲ್ ಕೊಡಬೇಕು, ನೀ ಸಿಲುಬೆಗೆ ಹೋಗ್ಬೇಕು ಅಂತ ಹೇಳಿ ಮಾಡಿದ್ರು. ಬಟ್ ಈ ತರ ಕಷ್ಟ ಆದವನಿಗಿಲ್ಲ, ತಿನ್ಬೇಡ ಅಂತ ಮಾತ್ರ ಹೇಳಿದ್ರು. ಇವನೇನ್ ಮಾಡ್ದ, ನೀವು ಬೈಬಲ್ನ ಸ್ಪಷ್ಟವಾಗಿ ಓದ್ರಿ, ಆದಿಕಾಂಡ 1:27-28 ಆಗಲಿ 2:9 ಆಗಲಿ ನೀವು ಧ್ಯಾನ ಮಾಡಿದ್ರೆ ಫುಲ್ ಪವರ್ ಮನುಷ್ಯನಿಗೆ ಕೊಟ್ಟುಬಿಟ್ಟು ದೊರೆತನ ಮಾಡ್ರಿ ಮೃಗಗಳ ಮೇಲೆ ಅಂತ ಕೊಟ್ಟುಬಿಟ್ಟಾಗ ಇದನ್ನ ಹಂಗೇ ತಗೊಂಡೋಗಿ ಸೈತಾನ ಹತ್ರ ಕೊಟ್ಟುಬಿಟ್ಟ ಪೂರ್ತಿ. ಅದಕ್ಕೆ ಯೇಸು ಸ್ವಾಮಿ ಹತ್ರ ಅವ್ನು ಸೈತಾನ ಕೇಳ್ತಾನೆ, ನೀನ್ ನನ್ನ ಕಾಲಿಗೆ ಬಿದ್ದರೆ, ಏನಕ್ಕಂದ್ರೆ ಪೂರ್ತಿ ಕೊಟ್ಬಿಟ್ಟ, ನೀನ್ ನನ್ನ ಕಾಲಿಗೆ ಬಿದ್ದರೆ ನಂಬಿಕೆ ದ್ರೋಗ ತರ, ನೀನ್ ನನ್ನ ಕಾಲಿಗೆ ಬಿದ್ದರೆ ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ. ಅದಕ್ಕೆ ಆದಿಕಾಂಡ 6ರಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡೋದಿಕ್ಕೆ ಪಶ್ಚಾತ್ತಾಪ ಪಟ್ಟರು ನೋವನ ಟೈಮಲ್ಲಿ ಹೇಳ್ತಾರೆ. ಆದ್ರೆ ಎಷ್ಟು ನೊಂದ್ಕೊಂಡಿರ್ತಾರೆ, ಎಷ್ಟು ಫೀಲಿಂಗ್ ಆಗಿರುತ್ತೆ, ನೊಂದ್ಕೊಂಡ್ರು ಅಂತಿದೆ. ದೇವರಿಗೆ ಅಷ್ಟು ಬೇಜಾರಾಯ್ತಂತ ಹೇಳ್ಬಿಟ್ಟು. ಯಾಕಂದ್ರೆ ದೇವರು ಲವ್, ಮನುಷ್ಯನ ಮೇಲೆ ಲವ್ ಮಾಡಿ ಅವನಿಗೆಲ್ಲ ದೊರೆತನೆ ಕೊಟ್ಟು ಲವ್ ಕೊಟ್ಟು ಇವನು ಮಾತು ಕೇಳ್ತಾನೆ ಇಲ್ಲ ಅಂತ. ಇದರಲ್ಲಿ ಇನ್ನೊಂದು ಡೀಪ್ ಆಗಿ ಹೇಳ್ತೀನಿ ನೋಡ್ರಿ, ಡೀಪ್ ಸಬ್ಜೆಕ್ಟ್. ದೇವರು ಎಲ್ಲವನ್ನು ಪವರ್ ಎಲ್ಲ ಕೊಟ್ಬಿಟ್ಟು ನಿಮಗೆ ಆಫೀಸಲ್ಲಿ ಇದು ಮಾಡಬೇಡ್ರಿ ಅಂತ ಪವರ್ ಕೊಟ್ಬಿಟ್ಟು ಈ ತರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದನ್ನ ನೀವು ಮಾಡಬಾರ್ದು, ಮಾಡಿದಾಗ ಆಕ್ಷನ್ ತೆಗಿತಾರೆ. ಅರ್ಥ ಆಗ್ತಿಲ್ಲ? ಆ ರೀತಿ ದೇವರು ಸಕಲ ವಿಧವಾದ ಪವರ್ ಆದಾಮಿಗೆ ಕೊಟ್ಬಿಟ್ಟು ಇದನ್ನ ಮಾಡಬೇಡ ಅಂತ ಹೇಳಿದಾಗ ಇವನು ಮಾಡೋದಿಲ್ಲ ಅಂತ ಅವನು ಹೃದಯದಲ್ಲಿ ಪ್ರೇರೇಪಿ ಅನ್ಕೊಂಡ್ರು. ಅದೇ ರೀತಿನೇ ಆ ಪವರ್ ಎಲ್ಲ ಯೇಸು ಸ್ವಾಮಿ ಕೊಟ್ಬಿಟ್ಟು ಇದೆಲ್ಲ ಮಾಡಬೇಡ ಅಂದ್ರೆ ಅವ್ರು ಮಾಡಿಲ್ಲ. ಬೈಬಲ್ ಹೋದ ದೇವ್ರ ಚಿತ್ತವನ್ನೇ ಮಾಡಿದ್ರು ಅಂತ ಹೇಳಿ. ಆದ್ರೆ ಯೇಸು ಸ್ವಾಮಿಗೆ ಬಂದ ಕಷ್ಟಗಳ ತರ ಆದಾಮಿಗೆ ಬಂದಿಲ್ಲ. ಅವನೇನ್ ಮಾಡ್ಬೇಕಂದ್ರೆ ಆ ಗಿಡ ಇದೆರಡು ಇದೆ ಅದನ್ನ ತಿನ್ಬೇಡ ಅಂದ್ರೆ ದೇವ್ರು ಅನ್ಕೊಂಡ್ರು, ಅವ್ನು ತಿನ್ನೋದಿಲ್ಲ ಅಂತ ಅನ್ಕೊಂಡೆ ಸೃಷ್ಟಿ ಮಾಡಿ ಇಟ್ಟಿದ್ದು. ಆದ್ರೆ ಇವನು ತಿಂತಾನೆ ಅಂತ ಗೊತ್ತಿದ್ದು ಮಾಡಿದ್ರಂತಲ್ಲ, ಅದು ತಪ್ಪು. ಕ್ವಶನ್ನೇ ತಪ್ಪದು. ಇನ್ನೊಂದು ಹೇಳ್ತೀನಿ ನೋಡ್ರಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಯಾರಾದರೂ ಒಬ್ಬರು ಸೈತಾನ್ ಮಾತನ್ನು ನಾವು ಕೇಳೋದಾದ್ರೆ ಆ ಮಾತಲ್ಲ, ಅವನನ್ನೇ ನಾವು ಸ್ವೀಕರಿಸಿದಂಗೆ. ಅರ್ಥ ಆಗ್ತಿಲ್ಲ? ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳ. ದೇವರು ಒಂದು ಮಾತು ಹೇಳಿದ್ದಾರೆ, ಅವ್ರು ತಾನೇ ಸೃಷ್ಟಿ ಮಾಡಿದ್ದು. ಆದಾಮ್ ಚೆನ್ನಾಗಿ ಗೊತ್ತು, ದೇವ್ರು ಸೃಷ್ಟಿ ಮಾಡಿರೋದು, ಅವನ ಜೊತೆ ಮಾತಾಡ್ತಿದ್ದು. ಅವನಿಗೆ ಓಹೋ ನಾನು ಒಬ್ಬನೇ ಇದ್ದೀನಿ, ನನ್ನ ಎಲುಬಿಗೆ ಎಲುಬು ಅಂತ ಹೇಳಿ ಅವಳನ್ನ ಸ್ವೀಕರಿಸ್ಕೊಂಡಿದ್ದು, ದೇವ್ರು ಮಾತಾಡಿದ್ದು ಎಲ್ಲ ಗೊತ್ತು ತಾನೆ. ಅವರು ಫಸ್ಟ್ ಪ್ರಸವ ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಕಟ್ ಮಾಡಿದ್ದೆಲ್ಲ ದೇವ್ರು ತಾನೆ. ದೇವ್ರಿಲ್ಲಿದ್ರೆ ಅಲ್ಲಿ ಯಾರು ಇಲ್ಲ, ಎಲ್ಲ ಮಾಡಿರೋದು ದೇವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಎಲ್ಲ ದೇವ್ರ ತಾನೆ. ಅಂದ್ರೆ ದೇವ್ರ ಮಾತು ಕೇಳಿದ್ರೆ ದೇವರನ್ನೇ ಸ್ವೀಕರಿಸಿದಂಗೆ. ಈ ಅವ್ವಾಳ್ ಬಂದ್ಬಿಟ್ಟು ಸೈತಾನ್ ಮಾತು ಕೇಳೋದಲ್ಲ, ಆ ಮಾತು ಕೇಳಿದ್ರೆ ಅವ್ರನ್ನ ಪರಿಪೂರ್ಣವಾಗಿ ಸ್ವೀಕರಿಸ್ಕೊಂಡಂಗೆ. ಸೈತಾನನ್ನ ಇವ್ರು ಸ್ವೀಕರಿಸ್ತಾರಂತ ಮೊದಲೇ ಹೆಂಗೆ ಗೊತ್ತು ದೇವರಿಗೆ? ಒಂದು ಸಮಯ ಅವ್ನು ತಿರಸ್ಕರಿಸದೆ ಇರ್ಬೋದಾಯ್ತು, ಅದನ್ನ ತಿಂದೇನೆ ಇರ್ಬೋದಾಯ್ತು. 3 ಆಪ್ಷನ್ ಇದೆ ಆದಾಮಿಗೆ. ಮೊದಲನೇ ಆಪ್ಷನ್ ಏನಂತ ಹೇಳಿದ್ರೆ, ಈ ಒಳ್ಳೆದರ ಕೆಟ್ಟದರ ಹಣ್ಣನ್ನು ತಿನ್ನಬಾರ್ದು. ಒಂದು ಜೀವವೃಕ್ಷ ಇದೆ, ಅದು ಪಕ್ಕದಲ್ಲಿ ಇಟ್ಟಿದ್ದಾರೆ, ಬಟ್ ಅದನ್ನ ತಿನ್ಬೇಡ ಅಂತ ಹೇಳಿಲ್ಲ. ಇನ್ನು ಬೇರೆ ಒಳ್ಳೆ ಗಿಡಗಳಿಟ್ಟು ಇದನ್ನ ತಿನ್ನಂತ ಹೇಳಿದ್ರು. ಇದನ್ನ ಸರಿ ತಿನ್ಬೇಡ ಅಂತ ಹೇಳಿದ್ರಂತ ಬಿಟ್ಬಿಟ್ಟು ಬೇರೆ ತಿನ್ಕೊಂಡಿರ್ಬೋದು ಒಂದು. ಎರಡನೇದು ಇದನ್ನ ತಿನ್ಬಾರ್ದ ಅಂತ ಹೇಳಿ ತಿಂದೇ ಇರ್ಬೋದು. ಇನ್ನೊಂದು ಆ ಜೀವವೃಕ್ಷವನ್ನು ಕೂಡ ಅವ್ರ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದ್ರು, ಒಳ್ಳೆದರ ಕೆಟ್ಟದರ ಅಂತ ಹೇಳಿದ್ರು. ಕೆಟ್ಟದಕ್ಕೆ ಒಂದು ಆ ಜೀವವೃಕ್ಷವನ್ನು ಕೂಡ ತಿನ್ಬೋದಾಯ್ತು.
ಇಷ್ಟು ಆಪ್ಷನ್ ಇಟ್ಟಿದ್ದಾರೆ ಅವನಿಗೆ. ಅದು ಈ ಆಪ್ಷನ್ ಇಟ್ರೇನೆ ದೇವರು ಮನುಷ್ಯನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಅರ್ಥ, ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಅರ್ಥ. ಈ ನಂಬಿಕೆ ಅನ್ನೋದು, ಪ್ರೀತಿ ಅನ್ನೋದು ಇಲ್ಲೇ ಬರೋದು. ಒಂದು ಸಮಯ ಇವನ ಮೇಲೆ ನಂಬಿಕೆ ಪ್ರೀತಿ ಇಲ್ಲದೆ ಹೋಗಿದ್ರೆ, ಇವನ ಮೇಲೆ ನಂಬಿಕೆನೇ ಇಲ್ದಿದ್ರೆ, ಆ ರೀತಿ ಹಿಡ್ದಾಗಿನೇ ಸುಮ್ಮನೆ ಇಟ್ಬಿಟ್ಟು ರೋಬೋ ತರ ಇವಾಗ ನಾವು ಉಪಯೋಗಿಸ್ತಿದೀವಲ್ಲ ಕಂಪ್ಯೂಟರ್ಗಳು, ಆ ತರ ನಾವು ನಮ್ಮನ್ನು ಉಪಯೋಗಿಸ್ತಾ ಇದ್ಕೊಂಡು ಇರ್ಬೋದಾಯ್ತು, ಸ್ವತಂತ್ರ ಕೊಡದಂಗೆ. ದೇವರು ಅಷ್ಟಾಗಿ ಸ್ವತಂತ್ರ ಕೊಟ್ಟು ಮನುಷ್ಯನ ಸೃಷ್ಟಿ ಮಾಡಿಟ್ಟಾಗ ಅವರಿಗೆ ಸಂಪೂರ್ಣವಾಗಿ ಲೋಕವನ್ನೇ ಅವರಿಗೆ ಕಂಟ್ರೋಲ್ ಕೊಟ್ಟಾಗ ಸಂಪೂರ್ಣವಾಗಿ ಕೊಟ್ಟುಬಿಟ್ರು. ಬಟ್ ಜೀಸಸ್ ಅಂತ ನಾವು ಹೇಳ್ತೀವಿ, ಅವರು ದೇವರಾಗಿ 100% ದೇವರಾಗಿದ್ರು ಕೂಡ ಭೂಮಿಯಲ್ಲಿ ಬಂದು ಅವರು ಇದ್ದಾಗ ಮಾತ್ರ ಪೂರ್ತಿಯಾಗಿ ಮನುಷ್ಯನಾಗಿ ಇದ್ರು. ಅವಾಗ ಅವನಿಗೆ ಸಕಲ ವಿಧವಾದ ಪವರ್ ಇತ್ತು. ನೋಡ್ರಿ, ಇಲ್ಲಿ ಹೋದ್ರಿ 13:3 ಯೇಸು ತನ್ನ ಕೈಯಲ್ಲಿ ತಂದೆಯನ್ನು ಕೊಟ್ಟಿದ್ದಾನಂತಲೂ ಎಲ್ಲವನ್ನು ಕೊಟ್ಟಿದ್ದಾನಂತಲೂ. ಪವರ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ. ಪವರ್, ಸಂಪೂರ್ಣವಾಗಿ ಪವರ್ ಇದೆ ಅಂತ ಗೊತ್ತಿದ್ರು ಕೂಡ ಈ ಪವರ್ ಆದಾಮನಿಗೆ ಸಂಪೂರ್ಣವಾಗಿ ಆಳ್ವಿಕೆ ಮಾಡೋ ಪವರ್ ಕೊಟ್ಟರು ಕೂಡ ಸೈತಾನ್ ಮಾತು ಕೇಳಿ ಯಾಮಾರಿಲ್ಲ. ಈ ದೇವರು ಈ ಜೀಸಸ್ ಮಾನವನಾಗಿದ್ದಾಗ ಅವ್ರೇನ್ ಮಾಡಿದ್ರು ಅಂದ್ರೆ ದೇವ್ರು ಹೇಳಿದ್ದನ್ನೇ ಮಾಡಿದ್ರು. ದೇವ್ರು ಏನ್ ಹೇಳಿದ್ರು, ನೀ ಸಿಲುಬೆಗೆ ಹೋಗ್ಬೇಕು, ಈ ತರ ಮಾಡ್ಬೇಕು, ಈ ತರ ನಾದ ಮಾಡಿರೋ ತಪ್ಪಿದ್ದ ಅದನ್ನೆಲ್ಲ ಒಪ್ಪಿಸಿ ನಡೆದ್ರು. ಆ ತರ ನಾವು ನಡಿಬೇಕು. ಆ ತರ ಜೇಸ್ವಾಮಿ ತರ ನಮಗೆ ಬರೋದಿಲ್ಲ. ಬಟ್ ಅವರೇ ಅದನ್ನ ಮಾಡಿದ್ರು. ಅವ್ರಿಗೆ ಪವರ್ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾನಂತಿದೆ. ಆದ್ರೆ ಅವ್ರು ಇಲ್ಲಿ ಕೆಳಗಡೆ ಇದೆ, ನೀವು 3ನೇದು ಹೋದ್ರೆ, ಯೇಸು ತನ್ನ ಕೈಯಲ್ಲಿ ತಂದೆಯನ್ನು ಕೊಟ್ಟಿದ್ದಾನೆ ಅಂತ ತಾನು ದೇವರಿಂದ ಬಳಿಯಿಂದ ಹೊರಟು ಬಂದಿದ್ದಾನೆ ಎಲ್ಲ ತಿಳಿದ್ರು ಕೂಡ 4ನೇದು, ತನ್ನ ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಡಿಯನ್ನು ತಕ್ಕೊಂಡು ನಡುವನ್ನು ಕಟ್ಟಿಕೊಂಡನು. ಆಗ ಎಲ್ಲರೂ ಗಮನ ಇಟ್ಕೊಂಡ್ರೆ 5ನೇದು ಹೋದ್ರಿ, ಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಳುಗಳನ್ನು ತೊಳೆಯುವುದಕ್ಕೆ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಡಿದಿಂದ ಒರೆಸುವುದಕ್ಕೆ ಪ್ರಾರಂಭಿಸಿದನು. ಕಾಲುಗಳಿಗೆ ನೀರಾಕಿ ಬಟ್ಟೆ ತೆಗೆದು ನಡುವನ್ನು ಕಟ್ಟಿಕೊಂಡು ಬಟ್ಟೆ ತೆಗೆದು ಒರೆಸೋದಕ್ಕೆ ಪ್ರಾರಂಭಿಸಿದನು. ಇದು ಅರ್ಥ ಆಗ್ತಿಲ್ಲ ನಿಮಗೆ ಇನ್ನೂ ಕೂಡ. ದೇವರು ಬಂದ್ಬಿಟ್ಟು ಆದಾಮನ ಸೃಷ್ಟಿ ಮಾಡಿ ಫುಲ್ ಪವರ್ ಕೊಟ್ಬಿಟ್ಟು ಅವನಿಗೆ ಸ್ವತಂತ್ರ ಕೊಟ್ಟು ಲವ್ ಮಾಡಿ, ಈ ತರ 2 ಇದೆ. ಇದು 2ರಲ್ಲಿ ನೀನು ಒಳ್ಳೆದರ ಕೆಟ್ಟದರನ್ನ ತಿನ್ಬೇಡ ಅಂತ ಹೇಳಿದಾಗ ದೇವ್ರ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಇವನು ನಾವ್ ಹೇಳ್ದಂಗೆ ಮಾಡ್ತಾನೆ, ಅದನ್ನ ತಿಂದಂಗೆ ಇರ್ತಾನೆ, ಮಾತು ಕೇಳ್ತಾನೆ ಅಂತ. ದೇವ್ರ ಮಾತು ಕೇಳಿದ್ರೆ ಅವ್ರನ್ನೇ ನಾವು ಸ್ವೀಕರಿಸ್ದಂಗೆ. ದೇವ್ರ ಮಾತು ಕೇಳಿದು ಬೇರೆಯವ್ರ ಮಾತು ಸೈತಾನ್ ಕೇಳಿದ್ರೆ ಅವ್ರನ್ನೇ ಸ್ವೀಕರಿಸ್ದಂಗೆ. ಇಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಾಗ ಪಿತಾ ಬಂದು ಈ ರೀತಿ ಹೇಳ್ತಾರೆ, ಸಿಲುಬೆಯಲ್ಲಿ ಈ ರೀತಿ ಮರಣ ಹೊಂದಿದ್ರೆ ಕೇಳಿ ನಡೆದ್ರು. ಅದೇ ನಾವು ಟ್ವಿಟರ್ನ ಮೇಲೆ ಕೂಡ ನಾವು ನೋಡ್ತೀವಿ, ಜೀವನೂ ಇದೆ ಮರಣವೂ ಇದೆ, ನೀವು ಯಾವ್ದನ್ನ ತೆಗೆದು ಆರಿಸ್ಕೊಂತೀರಾ. ಪ್ರಕಟಣೆಯಲ್ಲೂ ನೋಡಿದ್ವಿ, ರೆವಲ್ಯೂಷನ್ ಅಲ್ಲೂ ನೋಡಿದ್ವಿ, 22:11 ಅನ್ಯಾಯ ಮಾಡೋಣ ಅನ್ಯಾಯ ಮಾಡಲಿ, ಮೇಲಿಗದನ್ನು ಮಾಡಲಿ, ನೀತಿವಂತ ನೀವು ಬರ್ತಾರೆ, ನೀವು ಯಾವ್ದು ಆರಿಸ್ಕೊಂಡು 2 ಇದೆ. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಕೊಟ್ಬಿಟ್ಟು ನೀನು ಒಳ್ಳೇದಾದ್ರೆ ಆರಿಸ್ಕ, ಕೆಟ್ಟದಾದ್ರೆ ಆರಿಸ್ಕೊಂಡ್ರೆ, ಈಗ ಕಡೆ ಕ್ಷಣದಲ್ಲಿ ಬರೀ ಕೆಟ್ಟದನ್ನೇ ಆರಿಸ್ಕೊಂಡು ದೇವ್ರ ಮೇಲೆ ಕೊರತೆಗಳು ಹೇಳ್ಕೊಂಡು ಪ್ರಶ್ನೆಗಳು ಕೇಳ್ಕೊಂಡು ದೇವ್ರು ಸರಿ ಇಲ್ಲ ಅನ್ಕೊಂಡು ಅವ್ರು ಸ್ವತಂತ್ರ ಕೊಟ್ಟಿದ್ದು ತಪ್ಪ? ಸ್ವತಂತ್ರ ಅಂದ ಮೇಲೆ ಇಬ್ರು ಇದ್ದಾಗ ಒಬ್ರಿಗೆ ಓಟ್ ಹಾಕೋದು ಅದೇ ದೇವ್ರು. లేదా ಡಿಕ್ಟೇಟರ್ಶಿಪ್ ಆಗ್ಬಿಡ್ತೀವಿ, ನಾರ್ತ್ ಕೊರಿಯಾ ತರ ಒಬ್ಬನ್ನೇ ನಿಂದಿಸ್ಬಿಟ್ಟು ಅವನಿಗೆ ಓಟ್ ಹಾಕ್ಬೇಕು, ಓಟ್ ಹಾಕ್ದಾರನ್ನ ಕೊಂದ್ಬಿಟ್ಟ. 0.7%, ನೀವು ನ್ಯೂಸ್ ಅಲ್ಲಿ ಬಂದಿದೆ ನೋಡ್ರಿ. 0.7%, ಯಾಕಂದ್ರೆ ಅವ್ರು ಯಾರು ಇವರಿಗೆ ವಿರೋಧವಾಗಿ ಆಗ್ತಾರೆ ಕಂಡಿಡ್ತಾರೆ. ಆ ತರ ಅಲ್ಲ, ಅದು ಡಿಕ್ಟೇಟರ್ಶಿಪ್. ಇವರೇ ಇರಬೇಕು, ಅದು ಇಬ್ಬರು ನಿಂದಿರಿಸಿ ಅದರಲ್ಲಿ ನಾವು ಯಾರನ್ನು ಆರಿಸ್ಕೋಬಹುದು. ಇದೇ ಸ್ವತಂತ್ರ. ಇಷ್ಟು ಸ್ವತಂತ್ರ ಕೊಟ್ಟು, ಇಷ್ಟು ಪ್ರೀತಿ ಮಾಡಿ, ಇಷ್ಟು ಲೋಕವನ್ನು ಅನುಭವಿಸಿ ಕೊಟ್ಟು, ಎಲ್ಲ ಕೊಟ್ಟು ಕೂಡ ಇದರಲ್ಲೂ 2 ಇದೆ. ಆದಾಮ್ ಮಾಡ್ದ ಅಂತಲ್ಲ, ಆದಾಮ್ ಮಾಡ್ದ ಕೂಡ ಹಳೆ ಒಡಂಬಡಿಕೆಯಲ್ಲೂ ನೀವು ಜೀವವನ್ನೇ ಆರಿಸ್ಕೊಳ್ರಿ ಅಂತ ಅವರಿಗೂ
ಮೋಸೆ ಮೂಲಕ ಉಪದೇಶ ಮಾಡಿ ನಡೆಸಿದ್ರು. ನಮಗೂ ಮತ್ತಾಯದಲ್ಲಿ ಯೇಸು ಸ್ವಾಮಿ ಮೂಲಕವಾಗಿ 2000 ವರ್ಷದಿಂದ ಒಳ್ಳೇದಿದೆ ಕೆಟ್ಟದ್ದಿದೆ. ಅದಕ್ಕೇನೆ ಮತ್ತಾಯ ನಾವು ಓದಿದ್ದೀವಿ, ದೇವರನ್ನು ಪ್ರೀತಿ ಮಾಡ್ರಿ, ಆಮೇಲೆ ಎರಡನೇದು ಇತರರನ್ನು ಪ್ರೀತಿ ಮಾಡ್ರಿ, ಪ್ರಕಟಣೆಯಲ್ಲಿ ಹೇಳಿರೋ ಪ್ರಕಾರ ಪರಿಶುದ್ಧವಾಗಿ ನೀತಿವಂತರಾಗಿದ್ದು ಒಳ್ಳೆ ದಾರಿಯಲ್ಲಿ ನಡೀರಿ ಅಂತ ಎರಡು ಇಟ್ಟಿದ್ದಾರೆ. ನಿನ್ನನ್ಯಾರು ಇದು ಮಾಡಬೇಡ ಅನ್ನೋದನ್ನ ಅದೇ ತರ ಯಾವ ರೀತಿ ಆದಮ್ಮು ದೇವ್ರು ಇಟ್ಟರು ಅವ್ರಿಗೆ ಗೊತ್ತಿಲ್ವಾ ಅಂದ್ರೆ, ಇವಾಗ ಇಷ್ಟು ಹೇಳ್ತಿದೀವಲ್ಲ, ದೇವರು ಸತ್ಯ ಕೊಟ್ಟಿದ್ದಾರೆ, ಪ್ರಾಣ ಬಿಟ್ಟಿದ್ದಾರೆ, ಸಭೆ ಏರ್ಪಡಿಸಿದ್ದಾರೆ, ಕೆಟ್ಟ ದಾರಿಯಲ್ಲಿ ಹೋದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಇವಾಗ ಹೇಳ್ತಾರೆ. ಇವಾಗಲೂ ಹೋಗ್ತಿದ್ದೀರ ತಾನೆ, ಹೋಗ್ತಾ ಇದೀವಿ ತಾನೆ. ಆದಮ್ಮನ ಕೊರತೆ ಹೇಳ್ತೀವಿ, ದೇವ್ರ ಬಗ್ಗೆ ಕೊರತೆ ಹೇಳ್ತೀವಲ್ಲ, ಇವಾಗ ನಾವು ಅದನ್ನ ತಾನೆ ಮಾಡ್ತಾ ಇದ್ದೀವಿ. ನ್ಯಾಯಸ್ಥಾಪಕರನ್ನ ಧ್ಯಾನಿಸಿದ್ರೆ ಮಾಡಬೇಡ್ರಿ ಅಂತಾರೆ, ಮಾಡ್ತಾರೆ. ದೇವ್ರು ಯಾರ ಕೈಯಲ್ಲಿ ಹಿಡ್ಕೊಡ್ತಾನೆ, ಗುಳು ಅಂತ ಅಳ್ತಾರೆ, ಬಿಡಿಸ್ರಿ ಅಂತ. ಅವಾಗ ದೇವ್ರ ಜ್ಞಾಪಕ ಬರುತ್ತೆ. ಮತ್ತೆ ಗೀದಿಯವನ ಪಾರಕೋ ಯಾವ್ದೋ ಸಿಮ್ಸೋನ್ ಎಬ್ರಿಸಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಅದೇ ರಾಮಾಯಣ. ಇವಾಗಲೂ ಕ್ರೈಸ್ತರಾಗಿರೋರು ಆತ್ಮಿಕದಲ್ಲಿ ಕ್ರೈಸ್ತರಂದ್ರೆ ಪಾಪವನ್ನು ಡೈಲಿ ಜಯಿಸುವಂತವ್ರು, ಹಬ್ಬಗಳು ಮಾಡೋರಲ್ಲ. ಡೈಲಿ ಹಬ್ಬ ಮಾಡ್ತಾ ಇರ್ಬೇಕು, ಡೈಲಿ ಕ್ರಿಸ್ಮಸ್ ಪುನರುತ್ಥಾನ ದಿನ ಮಾಡಿಕೊಂಡು ಡೈಲಿ ಪಾಪ ಜಯಿಸೋ, ಅದೇ ಕ್ರೈಸ್ತರ ಜೀವನ. ಒನ್ ಟೈಮ್ ಪಾಪ ಜಯಿಸೋದು, ಇನ್ನೊಂದ್ಸಲ ಬೀಳೋದು, ಅವತ್ತು ಜಯಿಸಿದೆ, ಇವತ್ತ ಚಿಕ್ಕದು ಇರ್ಲಿ ಬಿಡು ಅಂತ ಪಾಪವನ್ನು ಮಿತಿಮೀರಿ ಆಸೆ ಪಟ್ಟು ಮಾಡೋದಲ್ಲ. ಆಸೆ ಇರಬಾರ್ದು, ದ್ವೇಷಿಸ್ಬೇಕು. ದೇವ್ರು ಯಾವ ರೀತಿ ಜಯ ಹೊಂದಿದ್ರು, ಅದು ಯಾಕೆ ಆದಮ್ ಹೊಂದಿಲ್ಲ? ಇವಾಗ ಇಬ್ರದ್ದಾಯ್ತು, ಆದಮ್ದು ಮುಗೀತು, ದೇವರು ಜಯ ಹೊಂದಿದ್ರು, ಆದಮ್ಮ ಸೋತೋದ. ಇವಾಗ ನಾವು ಆದಮ್ ತರ ಇದೀವ, ಯೇಸು ಸ್ವಾಮಿ ತರ ಜಯ ಕೊಟ್ಟಂಗೆ ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ ಪಾಪ ಜಯಿಸೋದಿಕ್ಕೆ. ನಾವು ಅದನ್ನೇ ಮಾಡ್ತಾ ಇದೀವ. ನಾವು 2 ಕೊರಿಂಥಿಯರ್ 5:14 ತೆಗೆದು ಹೋದ್ರಿ. 2 ಕೊರಿಂಥಿಯರ್ 5:14 ಅದರಲ್ಲಿ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಇದನ್ನ ನೀವು ಇನ್ನೂ ಚೆನ್ನಾಗಿ ಧ್ಯಾನಿಸ್ರಿ. ಇದರಲ್ಲಿ ಏನು ಹೇಳ್ತಿದೆ, ಎಲ್ಲರಿಗೋಸ್ಕರ ಒಬ್ಬರು ಸತ್ತದ್ರಿಂದ ನೀವು. ಆಮೇಲೆ ಕ್ರಿಸ್ತನ ಪ್ರೀತಿ, ಈ ಲವ್ ನೋಡ್ರಿ, ಆದ ಮೇಲೆ ಇಟ್ಟು ಲವ್ ಕೊಟ್ಟು ಅವನಿಗೆ ಎಲ್ಲವನ್ನು ಅವನ ನಂಬಿಕೆಯಿಂದ ಕೊಟ್ಟರು. ಆ ಕ್ರಿಸ್ತನ ಪ್ರೀತಿ ನಮಗೆ ರೋಮರ್ 8:26 ಪ್ರಾರ್ಥನೆ ಮಾಡೋಕ್ಕಾಗದರೆ ಹೋಲಿ ಸ್ಪಿರಿಟ್ ಸಹಾಯ ಮಾಡುತ್ತೆ. ಇದು ಸೇವೆ ಮಾಡೋದಿಕ್ಕೆ, ಪರಿಶುದ್ಧವಾಗಿರೋದಿಕ್ಕೆ ಕ್ರಿಸ್ತನ ಪ್ರೀತಿ ನಮ್ಮನ್ನ ಒತ್ತಾಯ ಮಾಡುತ್ತಂತೆ ಹೃದಯದಲ್ಲಿ. ಇದು ಮಾಡಬೇಡ, ಇದು ಮಾಡು ಅಂತ. ಮಾಡಬೇಡ ಅನ್ನೋದನ್ನೇ ಮಾಡ್ತಾ ಇರ್ತೀವಿ. ಮಾಡು ಅನ್ನೋದು ಸ್ಪಿರಿಟ್ ಅಲ್ಲಿ. ಯೇಸು ಸ್ವಾಮಿ ದೇವರ ಚಿತ್ತವನ್ನೇ ಮಾಡಿದ್ರು ಅಂತ ಹೇಳಿದ ಪ್ರಕಾರವಾಗಿ ನಾವು ಮಾಡಬೇಕು. ಬರೀ ದೇವರು ಯೇಸು ಸ್ವಾಮಿ ಅಲ್ಲ, ಅವರ ಶಿಷ್ಯನಾಗಿರೋ ಪೌಲ್, ಬರೀ ಪೌಲ್ ಅಲ್ಲ, ಪೇತ್ರ, ಎಲ್ಲ ಶಿಷ್ಯಂದರು ಕೂಡ ಪ್ರಾಣ ಹೋಗ್ತಿದೆ ಅನ್ಕೊಂಡ್ರು ಕೂಡ ಅವ್ರನ್ನ ಯಾರೆಲ್ಲ ಕಲ್ಲಲ್ಲಿ ಹೊಡೆದ್ರು ಅವ್ರನ್ನ ಕ್ಷಮಿಸುವಂತೆ ದೇವ್ರ ಚಿತ್ತವನ್ನೇ ಮಾಡಿ ಮುಗಿಸಿದ್ರು. ಅವ್ರಿಗೆ 2 ಆಪ್ಷನ್ ಇತ್ತು. ಒಂದು, ಲೋಕದಲ್ಲಿ ಅವ್ರನ್ನ ಕೊಳ್ತಾರೆ ಅಂತ ಹೇಳಿ ಮನುಷ್ಯರ ತರ, ಇಲ್ಲ ದೇವ್ರು ಇಲ್ಲ ಅಂತ ಹೇಳಿ ನಾಟಕ ಮಾಡೋ ಒಂದು ಆಪ್ಷನ್ ಇತ್ತು. ದೇವರು ವಿಶ್ವಾಸ ನಂಬಿಕೆಯಿಂದ ಪ್ರಾಣ ಹೋದ್ರು ಪರಲೋಕದಲ್ಲಿ ಪಡ್ಕೊಂತೀವಿ ಅಂತ ಹೇಳಿ ವಿಶ್ವಾಸ ಯಾತ್ರೆಯಲ್ಲಿ ಓಡುವ ಅವಕಾಶವಿತ್ತು. ಪೇತ್ರ ಹೇಳ್ತಾನೆ, ಜೊತೆಗಿರೋರು ಶಿಷ್ಯಂದ್ರೆ ಹೇಳ್ತಾರೆ, ನೀನು ಯೆರೂಸಲೇಮಿಗೆ ಹೋದ್ರೆ ನೀನು ಕೊಂದಾಕ್ತಾರೆ ಅಂತ ಹೇಳಿದಾಗ, ನೀವ್ ಯಾಕೆ ಹತ್ತತ್ತು ನನ್ನ ಬೇಜಾರು ಪಡ್ತೀರಾ, ನಾನು ಸಾಯಕ್ಕೆ ರೆಡಿ ಇದ್ದೀನಿ ಅಂತ ಇವ್ರು ಅವ್ರಿಗೆ ಬೈತಾ ಇದ್ದಾರೆ. ಅವ್ರು ಅಳ್ತಾ ಇದ್ದಾರೆ, ಸಾಯೋನು ಅಳ್ತಾ ಇಲ್ಲ. ಅಂದ್ರೆ ದೇವರು ಹೇಳ್ದಂಗೆ, ದೇವರು ಏನ್ ಹೇಳಿದ್ರು ಮಾತು ಸ್ವೀಕರಿಸಿದ್ರೆ ದೇವ್ರನ್ನ ಸ್ವೀಕರಿಸಿದಾಗ, ಇದು ತಿನ್ಬೇಡ, ಓಕೆ ತಿನ್ನೋದಿಲ್ಲ, ಬೇರೆ ಇದೆ. ದೇವ್ರ ನಂಬಿಕೆ ತಿಂತಾರೆ ಅಂತ ದೇವ್ರು ಇಟ್ಟಿಲ್ಲ, ಅದು ನಿನ್ ಪ್ರಶ್ನೆನೇ ತಪ್ಪು. ತಿಂತಾರ ಅಂತ ಇಟ್ಟಿದ್ರೆ ಜೀವರಕ್ಷ ಇಟ್ಟಿದ್ದಾರಲ್ಲ ಪಕ್ಕದಲ್ಲಿ, ಅದನ್ನ ತಿಂದಿದ್ರೆ ಅವಾಗ ಇದನ್ನ ಮಾತಾಡ್ತಿದ್ದೀರ ನೀವು? ಅದನ್ನ ತಿಂದ್ಬಿಟ್ಟಿದ್ದಕ್ಕೋಸ್ಕರ ಇವಾಗ ಇದು ಜೀವರಕ್ಷ ಇಟ್ಟಿದ್ರೆ ತಿಂತಾರಂತ ಗೊತ್ತು, ಏನಕ್ಕೆ ಇಟ್ರಂತ ಪ್ರಶ್ನೆ ಕೇಳ್ತೀಯ. ಜೀವರಕ್ಷ ನಂಬಿಕೆಯಿಂದ ಯಾಕಟ್ರು? ತಿಂದ ಮೇಲೆ ಅದನ್ನ ತಿನ್ನಕ್ ಹೋದಾಗ ಅದಕ್ಕೆ ಬೇಲಿ ಹಾಕಿದ್ರು. ಫಸ್ಟೇ ತಿಂದಿದ್ರೆ ಸರಿ, ಅದನ್ನ ತಿಂದಂಗೆ ಬರೀ ಇರುವ ಹಣ್ಣುಗಳನ್ನ ತಿಂದ್ರೆ, ಅದು 2:9 ಓದಿದ್ವಲ್ಲ, ಬಹಳ ಹಣ್ಣುಗಳು ಸೃಷ್ಟಿ ಮಾಡಿದ್ರಂತ, ಬೇರೆ ತಿನ್ಕೊಂಡಿದ್ದಿದ್ರೆ ಏನು? ಇವತ್ತಿನ ದಿನ ಅಂದ್ರೆ ದೇವರನ್ನ ನಿಮ್ಮ ಮೈಂಡಲ್ಲಿ ಯಾವತ್ತು ತಪ್ಪು ಮಾಡೋ ದೇವರಲ್ಲ. ನಮಗೆ ಅರ್ಥ ಆಗ್ತಿಲ್ಲ, ಈಗ ಸ್ವಲ್ಪ ದಿನ ಆದ್ಮೇಲೆ ಅರ್ಥ ಆಗುತ್ತೆ. ದೇವ್ರ ಮೇಲೆ ಫಾಲ್ಟ್ ಹೇಳಿ ತಪ್ಪಿಸ್ಕೊಳ್ಳೋರು, ನನ್ನ ಬಗ್ಗೆ ದೇವ್ರಿಗೆ ಗೊತ್ತು, ಅವೆಲ್ಲ ಮಾತಾಡೋದೆಲ್ಲ ಅಜ್ಞಾನಿಗಳು. ಅವರು ಪ್ರವರ್ತನೆ ಪಕ್ಕದಲ್ಲಿ ಇರೋರಿಗೆ ಗೊತ್ತಾಗ್ಬಿಡುತ್ತೆ.
ಅವ್ರ ಬಾಯಿ ಮಾತಲ್ಲಿ ಮಾತ್ರ ದೇವ್ರಿಗೆ ಗೊತ್ತಂತ ಹೇಳ್ತಾರೆ. ದೇವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಪಕ್ಕದಾಗಿರೋರಿಗೆ ಹೇಳ್ಬೇಕು ಏನಂತ, ನೀನು ಇದು ಮಾಡಿದೀನಂತ ಅವ್ರು ಹೇಳಿದ್ರು ನೀನು ಮಾಡಿಲ್ಲ ಅಂತ ನಾನು ನಂಬ್ತೀನಿ ಅಂತ. ಆ ಥರ ಪಕ್ಕದಲ್ಲಿರೋರು ಸಾಕ್ಷಿ ಹೇಳಬೇಕು. ಆ ರೀತಿ ಬೆಳಿಬೇಕು. ಇಲ್ಲಿ ಆದಮು ಫೇಲಿಯರ್ ಆದ, ಜೀಸಸ್ ಸಕ್ಸಸ್ ಮಾಡಿದ್ರು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬೈಬಲನ್ನ ಧ್ಯಾನಿಸೋದಿಲ್ಲ, ಬೈಬಲನ್ನ ಜಾಸ್ತಿ ಓದೋದಿಲ್ಲ, ಓದಂಗೆ ದೇವರ ಮೇಲೇನೆ ತಪ್ಪೋರಿಸ್ತಾ ಇರ್ತೀವಿ. ಧರ್ಮೋಪದೇಶ ಖಂಡದಲ್ಲೇ ಇನ್ನೊಂದು ಇದೆ, ಧರ್ಮೋಪದೇಶ ಖಂಡ ಡಿಟೋರ್ನಮಿ 6:6 ಓದಿ ನಾವು ಪ್ರಾರ್ಥನೆ ಮಾಡೋಣ. 6:6 ಎಲ್ಲ ಬಹಳ ಇದಾವೆ, ಒಂದೆರಡು ಓದೋಣ. ನಾನು ಈಗ ನಿಮಗೆ ತಿಳಿಸಿರುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇರಬೇಕು. ಅಂದ್ರೆ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನೋಡಿ, ಇದೇ ಇಂಪಾರ್ಟೆಂಟ್. ಇದೇ ಇವತ್ತಿಗೆ ಮೆಸೇಜ್ ಇದೆ. ಏನಂತ ಹೇಳಿದ್ರೆ, ದೇವರ ಮಾತು ಬಂದು ಅವ್ರನ್ನ ಸ್ವೀಕರಿಸ್ದಂಗೆ, ಅವರ ಯೋಚನೆಗಳು, ಅದನ್ನ ಅವರ ಸ್ವಭಾವಗಳು, ಅವ್ರು ಹೇಳ್ದಂಗೆ ನಡೆಯೋದು, ಅದನ್ನ ಮಕ್ಕಳಿಗೆ ಬೋಧಿಸಿ ನಡೆಸೋದು. ಅದೇ ಸಭೆ. ಫ್ಯಾಮಿಲಿ ಅಂದರೆ, ಸಭೆ ಅಂದರೆ ಫ್ಯಾಮಿಲಿನೇ. ಒಂದು ಕುಟುಂಬ, ಒಂದು 10 ಕುಟುಂಬ ಸೇರಿದ್ರೆ ಒಂದು ಫ್ಯಾಮಿಲಿ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಸೇರಿ ದೇವ್ರು ಹೇಳ್ದಂಗೆ ನಡೆದು ಪರಲೋಕ ರಾಜ್ಯಕ್ಕೆ ಹೋಗೋದು. ಆದಮ್ ಹೇಳ್ದಂಗೆ ಇದ್ರೆ ತೋಟ ಬಿಟ್ಟು ಹೊರಗಡೆ ಹೋಗೋದು, ನರಕಕ್ಕೆ ಹೋಗೋದು. ದೇವ್ರು ಹೇಳ್ದಂಗೆ ಸಭೆಗೆ ಕೂಡಿದೀವಿ, ಇವಾಗ ದೇವ್ರು ಹೇಳ್ದಂಗೆ ನಡೆದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಈ ಸಭೆ ಬಂದು ಬರುವಿಕೆಗೆ ಸಿದ್ಧ ಮಾಡೋದಕ್ಕೇನೆ ಸೇವಕರನ್ನ ಸಭೆನ ಏರ್ಪಡಿಸಿ. ಇಲ್ಲೇ ನೀನೇನು ಡ್ಯಾನ್ಸ್ ಮಾಡ್ಕೊಳಕ, ಲೈಟ್ಗಳು ಹಾಕಿ ಡ್ಯಾನ್ಸ್ ಮಾಡ್ಕೊಂಡು ಬರೀ ಮ್ಯಾರೇಜ್ಗಳು, ಬರ್ತ್ಡೇಗಳು, ಡೆತ್ಗಳು. ಆ ಡೆತ್ ಕಾಮನ್ ಆಗಿ ಅದು ನಡೀತಾ ಇರ್ತವೆ, ಅದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಆಗಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಮನುಷ್ಯನನ್ನ ಜೀವ ಕೊಟ್ಟು ಪ್ರಾಣ ಕೊಟ್ಟು ಆದಾಮು ಸೈತಾನಿಗೆ ಒಪ್ಪಿಸಿಕೊಟ್ಟ, ಅದನ್ನ ಬಿಡುಗಡೆ ಮಾಡೋದಿಕ್ಕೆ ದೇವ್ರು ಬಂದಿದ್ದಾನೆ. ಲೂಸಿಫರು, ಸೈತಾನನು ದೇವ್ರ ಮಾತು ಕೇಳದೆ ಇದ್ದಿದ್ದಕ್ಕೆ ಅವನ ಮೇಲಿಂದ ದಬ್ಬಿದ್ರು. ಅವನ ಕೈಯಲ್ಲಿ ಆದಾಮ್ ಎಲ್ಲವನ್ನು ಒಪ್ಪಿಸಿಕೊಟ್ಟುಬಿಟ್ಟ. ಇವಾಗ ನಾವು ನಮ್ಮ ಇರುವ ಜಾಗಗಳನ್ನ, ನಾವು ಇರುವ ವಸ್ತುಗಳನ್ನ ಎಲ್ಲಾನು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಎಲ್ಲ ಪ್ಲೇಸ್ಗಳನ್ನ, ಒಬ್ರು ಹೇಳ್ತಾರೆ, ಇಲ್ಲಿ ಒಂದು ಸೇವಕರು ಹೇಳಿದ್ರು, ಅವ್ರ ಹೆಸರು ಕೂಡ ಹೇಳ್ತೀನಿ, ಎಂತಂದ್ರೆ ಎಲ್ಲ, ಮೋನ್ಸಿ ಲಾಜರಸ್. ಅವ್ರು ಹೇಳಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಪ್ರೇಯರ್ ಮಾಡ್ತಿದ್ದಾಗ ಆ ಊರಲ್ಲಿರುವ ದೆವ್ವಗಳು, ವ್ಯಾಧಿಗಳೆಲ್ಲ ಅಲ್ಲಿ ಏನಾದ್ರು ಡ್ಯಾನ್ಸ್ಗಳು ಮಾಡ್ಕೊಂಡ್ ಬರ್ತಾ ಇದ್ದಿದ್ದು, ಇವೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಬಿಡುಗಡೆ ಆಗಿ ಆ ಊರಲ್ಲಿ ಇಲ್ದಂಗೆ ಆಯ್ತಂತೆ. ಸ್ವಲ್ಪವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ಸ್ಟಾಪ್ ಆಯ್ತಂತೆ. ಆಗ್ಬಿಟ್ಟು ಪಕ್ಕದ ಊರಿಗೆ ಹೋದ್ರೆ, ನಿಮ್ಮ ಊರಿಂದ ನನಗೆ ಓಡಿಸ್ದೆ, ಮತ್ತೆ ಈ ಊರಿಗೆ ಯಾಕೆ ಬಂದೆ ಅಂತ ಹಂಗೆ ಮಾತಾಡ್ತದಂತೆ. ಆವಾಗ ಅನ್ಕೊಂಡ್ರಂತೆ, ಓಹೋ, ಇಲ್ಲಿ ಓಡಿಸಿದ್ರೆ ಬೇರೆ ಊರಿಗೆ ಬರುತ್ತೆ. ಅದೇ ಇದು ಇವಾಗಿನ ಮೆಸೇಜ್. ಅಲ್ಲಿ ಹೋಗ್ಬಿಟ್ಟು ನಾವಿರುವ ಜಾಗದಲ್ಲಿ ದೇವರ ಮಹಿಮೆಯಿಂದ, ಪ್ರಸನ್ನತೆಯಿಂದ ಪ್ರಾರ್ಥನೆ ಮಾಡಿದಾಗ ನಮ್ಮ ಜೊತೆಲಿ ಇರ್ತಾರೆ. ಅದಕ್ಕೆ ನೀಟಾಗಿರ್ಬೇಕು ಅಂತಾರೆ. ನಾವು ಆ ಸರ್ಕಮ್ಟೆನ್ಸ್ ತಂದ್ಕೊಂಡು ಹಂಗೆ ಬಾಳಿ ಹಂಗೆ ಹೋಗ್ಬಿಡ್ಬೇಕು. ಏನಕ್ಕೆ ಐಗುಪ್ತ ದೇಶದಲ್ಲಿ ಸಪರೇಟ್ ಆಗಿ ಮಾಡಿದ್ರು? ಯಾಕೆ ಯೋಸೇಫನ ಮಾತ್ರ ಸಪರೇಟ್ ಆಗಿ ಈಜಿಪ್ಟಿಗೆ ಕಳಿಸಿದ್ರು? ಯೋಸೇಫನ ಮಾತ್ರ ಕಳಿಸಿ ಅವರ ರಿಲೇಷನ್ಸ್ 70 ಜನ ಬರೋದಿಕ್ಕೆ, ಅವ್ರ ತಂದೆ ತಾಯಿಗಳ ರಿಲೇಷನ್ಸ್ ಬರೋದಕ್ಕೆ ಮಾಡಿದ್ರು. ಮೋಸೆನ ಕರೆಸಿ ಯಾಕೆ ಸಪ್ರೇಟ್ ಮಾಡಿದ್ರು? ಸಮುದ್ರ ದಾಟಿ. ಇವಾಗ ಅರ್ಥ ಮಾಡ್ಕೊಳ್ರಿ, ಅವ್ರ ಗುಂಪನ್ನ ಮಾತ್ರ ಹಂಗೆ ಕಾನಾನಿಗೆ ಸೇರ್ಸೋದಂದ್ರೆ, ಲೋಕದಲ್ಲಿರೋನ ಆರಿಸಿ ಸಭೆಗೆ ಸೇರಿಸಿ ಈ ಗುಂಪನ್ನ ಹಂಗೆ ಕಾನಾನಿಗೆ ಸೇರಿಸ. ಕಾನಾನ್ ಅಂದ್ರೆ ಪರಲೋಕ ರಾಜ್ಯ. ಈಗ ಅಲ್ಲಿ ಬಂದು ಲೋಕದ ಕಾನಾನು, ಅದು ಪರಲೋಕ ರಾಜ್ಯದ ಕಾನಾನಿಗೆ ಸೇರ್ಸೋದಿಕ್ಕೆ. ಅರ್ಥ ಆಗ್ತಿಲ್ಲ. ಇದರಲ್ಲಿ ಔಟ್ ಸೈಡ್ ಆದಾಮ ತರ ಅದನ್ನ ತಿನ್ಬೇಡ ಅಂತ ಹೇಳ್ತಾರೆ. ಅದನ್ನ ತಿನ್ಬಿಡೋದು ದೇವ್ರ ಮೇಲೆ ಕೊರತೆ ಹೇಳೋದಲ್ಲ, ಅದನ್ನ ಮಾಡಬೇಡ ಅಂತಾರೆ. ಅಲ್ಲೂ ಒಂದು ಕಾನೂನು ಇಟ್ಟಿದ್ರು, ಜೀವನ ಇದೆ, ಮರಣವಿದೆ, ಬೇರೆಯವ್ರ ಹತ್ರ ಹೆಣ್ಣು ತಗೋಬೇಡ್ರಿ ಅಂತ, ವ್ಯಭಿಚಾರ ಮಾಡಬೇಡ್ರಿ, ವಿಗ್ರಹಣೆ ಮಾಡಬೇಡ್ರಿ ಅಂದ್ರು. ಮೋಸೆ ದೇವ್ರ ಹತ್ರ ಮಾತಾಡ್ತಿದ್ದಾಗಲೇ ಒಂದು ಹಸುವನ್ನು ತೆಗೆದು, ಇದು ನಮ್ಮ ದೇವ್ರು ಇವರೇ ಕರ್ಕೊಂಡ್ ಬಂದಿದ್ದಂತ ಇಟ್ರು. ಅಲ್ಲೇ ಒನ್ ಟೈಮ್ ಆ ಕಲ್ಲು 40 ದಿನ ಉಪವಾಸ ಇದ್ದಿದ್ದ ಕಲ್ಲನ್ನು ಅದ್ರ ಮೇಲೆ ಹಾಕಿ ಹೊಡೆದಿದ್ದಕ್ಕೆ 2ನೇ ಟೈಮ್ ಮತ್ತೆ ಹೋಗಿ 10 ಆಜ್ಞೆಯನ್ನ ತರ್ತಾರೆ. ಸೇಮ್ ಇವಾಗ ನಿಮಗೆ ಪ್ರಾರಂಭದಲ್ಲಿ ಒಂದು ಹೇಳಿದೆ, ಏನಂದ್ರೆ ದೇವರನ್ನ ಪ್ರಶ್ನೆ ಮಾಡಬಾರ್ದಂತ. ಏನಂದ್ರೆ, ಒಂದು ಮನುಷ್ಯನ ದೇವ್ರ ಸೃಷ್ಟಿ ಮಾಡಿಬಿಟ್ಟು ಅವನಿಗೆ ಸ್ವತಂತ್ರ ಕೊಡದೆ ಹೋದ್ರೆ, ಇದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ರಿ, ಸ್ವತಂತ್ರ ಕೊಡದೆ ಹೋದ್ರೆ, ಪವರ್ ಕೊಡದೆ ಹೋದ್ರೆ,
ಒಂದು ಮಾವ ಹಳ್ಳಿನಿಗೆ ಏನು ಪವರ್ ಕೊಟ್ಬಿಟ್ಟು ಸಿವು ಅಂತ ಏನು ಕೆಲಸ ಮಾಡಬೇಡ, ಆ ಥರ ಅಲ್ಲ. ಆ ಥರ ಲೋಕಸ್ಥರೇ ಆ ಥರ ಮಾಡ್ತಾರೆ, ದೇವ್ರು ಆ ಥರ ಮಾಡಿಲ್ಲ. ಪವರ್ ಕೊಟ್ಬಿಟ್ರೆ ಚಾಯ್ಸ್ ಒಪಿನಿಯನ್ ಇಡಲೇಬೇಕು. ಅದು ಇಟ್ರೇನೆ ದೇವರು. ಅದನ್ನ ಇಟ್ಟ ಮೇಲೆ ಅವರು ಮಾಡಬೇಡ ಅಂತಾನೆ ಎದುರು ನೋಡ್ತಾರೆ. ಬೈಬಲ್ ಪೂರ್ತಿ ಅದಕ್ಕೇನೆ ಪ್ರಾಫಿಟ್ಗಳನ್ನ ಜೇಸಸ್ ಪ್ರಾಣ ಕೊಟ್ಟಿದ್ದು, ಹೋಲಿ ಸ್ಪಿರಿಟ್ ಕಳಿಸಿದ್ದು, ಈಗ ಸಭೆ ಏರ್ಪಡಿಸಿದ್ದು, ಅವರು ಜೀವವನ್ನೇ ಆರಿಸ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೇನೆ ಪ್ರಯತ್ನ ಪಡ್ತಾರೆ. ನೀನು ತಪ್ಪು ಮಾಡಿ ತಪ್ಪು ಮಾಡೋದನ್ನ ಅಧಿಕವಾಗಿ ಜನಗಳು ಆರಿಸ್ಕೊಳ್ತಾ ಇದ್ದಾರೆ. ಈ ಕೆಟ್ಟದನ್ನ ಜಾಸ್ತಿ ಜನ ಆರಿಸ್ಕೊಂಡು ಒಳ್ಳೇದು ಜೀವ ವೃಕ್ಷವನ್ನು ಆರಿಸ್ಕೊಳ್ಳೋದು ಕಮ್ಮಿ ಮಾಡಿಕೊಂಡು ದೇವ್ರ ಮೇಲೇನು ದೇವ್ರ ಮೇಲೆ ಬ್ಲೇಮ್ ಮಾಡಿಕೊಂಡು, ಆದಾಮು ಯಾಕಪ್ಪ ತಿಂದೆ ಅಂದರೆ ಆವಾಲ್ ಕೊಟ್ಲು ಅಂತ, ಆವಾಲ್ ಕೇಳಿದ್ರೆ ಆವ್ ಮೇಲೆ ಇದೇ ರೀತಿ ಕಂಪ್ಲೇಂಟ್ ಮಾಡ್ಕೊಂಡು ಆರ್ಗ್ಯುಮೆಂಟ್ ಮಾಡಿಕೊಂಡು ದೇವ್ರು ಏನಕ್ಕೆ ಇಟ್ಟರು, ಅವ್ರು ಏನಕ್ಕೆ ದೇವ್ರನ್ನ ಪ್ರಶ್ನೆ ಕೇಳುವಷ್ಟು ಅವ್ರು ಇಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ, ಇಷ್ಟು ಪ್ರೀತಿ ಮಾಡಿದ್ದಾರೆ. ಅವ್ರು ತಿನ್ನೋದಿಲ್ಲ ಅಂತ ಸ್ವಭಾವದಲ್ಲಿ ಅದನ್ನು ಇಟ್ಟರೆ ಇವರು ಮಾಡಿ ಏಸಾಮಿ ಯಾಕೆ ಮಾಡಿಲ್ಲ? ಶಿಷ್ಯಂದ್ರೆ ಯಾಕೆ ಪ್ರಾಣ ಹೋದ್ರು ಪರವಾಗಿಲ್ಲ ಅಂತೇಳಿ ತ್ಯಾಗ ಮಾಡಿಬಿಟ್ರು? ಅವರೆಲ್ಲ ಹೆಂಗ್ ಜಯ ಹೊಂದಿದ್ರು? ಆದಮ್ ತರ ಎಲ್ಲರೂ ಸೋತಿರ್ಬೇಕು ತಾನೆ? ಹೆಂಗ್ ಗೆದ್ರು? ಯೇಸು ಸ್ವಾಮಿ ಗೆದ್ದಂಗೆ, ಅವ್ರ ಶಿಷ್ಯಂದ್ರು ಗೆದ್ದಂಗೆ, ಇವಾಗ ಹೋಲಿ ಸ್ಪಿರಿಟ್ ಅಂತ ಎಷ್ಟೋ ನೀತಿವಂತರು ಇಬ್ರಾಯರಲ್ಲಿ 11 ಇದೆ, ಆಕಾಶದಲ್ಲಿ ಎಷ್ಟೋ ಮೇಘದ ಭಾಗದಲ್ಲಿ ಸಾಕ್ಷಿಗಳಿದ್ದಾರೆ, ಅವ್ರನ್ನ ನೋಡಿ ಓಡ್ರಿ ಅಂತ. ಇವರೆಲ್ಲ ಹೆಂಗ್ ಓಡಿದ್ರು? ಬೈಬಲ್ ಅಲ್ಲಿದೆ. 12 ಇರಬೇಕು. ಇಲ್ಲದ 12 ಇಬ್ರಾಯರ್ 12 ಹೋದ್ರಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಇವರೆಲ್ಲ ಹೆಂಗ್ ಬಂದ್ರು? ಸಾಕ್ಷಿಗಳಂದ್ರೆ ರಕ್ತ ಸಾಕ್ಷಿಗೆ ಸತ್ತಿರೋರು. ಅವ್ರನ್ನ ನೋಡಿ ಓಡ್ರಿ. ಆದಮ್ಮನ ಯಾಕೆ ನೋಡ್ತೀರಾ? ಆದಮ್ ಆದ್ಮೇಲೆನೂ ಡಿಟರ್ನಮಿಯಲ್ಲಿ ಕೊಟ್ಟಿದ್ದಾರೆ, ಒಳ್ಳೇದಿದೆ ಕೆಟ್ಟದಿದೆ, ಜೀವವನ್ನೇ ಆರಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆರಿಸ್ಕೊಳ್ರಿ. ಇಲ್ಲದೆ ನೋಡ್ರಿ, ಇಷ್ಟು ಮಂದಿ ಸಾಕ್ಷಿಗಳು ಮೇಘೋದೋಪಾತದಲ್ಲಿ ನಮ್ಮ ಸುತ್ತಲೂ ಇರೋದ್ರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಕೊತ್ತಲುಗಳನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು, ನೋಡ್ರಿ ಇಲ್ಲಿದೆ ಎಷ್ಟು ಮಂದಿ ಸಾಕ್ಷಿ ಇದ್ದಾರೆ ನಮಗೆ ವಿರೋಧವಾಗಿ ಆದಮ್ಮನನ್ನ ಯಾಮಾರಿ ಹೋದ. ಅದರ ಕಾರಣ ಅವನೇ, ಸ್ವತಂತ್ರ ಕೊಟ್ಟಿದ್ದಾರೆ ಅಂತೇಳಿ ಮಿಸ್ಯೂಸ್ ಮಾಡ್ದ. ನಾವು ಆ ರೀತಿ ಮಾಡ್ಕೊಳ್ಳೋದಾಗ ಎಲ್ಲವನ್ನು ತೆಗೆದು ಬಿಸಾಡಿ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತದಿಂದ ಓಡೋಣ. ಯೇಸು ಸ್ವಾಮಿ ಒಂದು ಗುರಿ ಇಟ್ಟಿದ್ದಾರೆ, ಪರಲೋಕ ರಾಜ್ಯ, ಅದರಲ್ಲಿ ಓಡೋಣ. ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಹೆಣ್ಣು ತಗೊಂಡಿದ್ದು, ಮದುವೆ ಆಗಿದ್ರಿಂದ ಜನಗಳನ್ನ ನೋಡಿದ್ರೆ ಒಬ್ಬ ಒಂದು ಹೆಣ್ಣು ಮದುವೆ ಮಾಡಿರ್ತಾನೆ, ಆ ಹೆಣ್ಣನ್ನ ಬಿಟ್ಬಿಟ್ಟು ಇನ್ನೊಂದು ಹೆಣ್ಣು ಸಲ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ. ನಾವ್ ಹೇಳ್ತೀವಿ ಅಕ್ರಮ ಸಂಬಂಧ ಇಲ್ದಿರೋರು ನೋಡ್ರಿ ಚೆನ್ನಾಗಿದ್ದಾರೆ. ನಾವ್ ಹೇಳ್ತೀವಿ ಗಂಡನಿಗೆ ವಿಧೇಯರಾಗಿರೋರು ಬೈಬಲಲ್ಲಿ ಅವರೆಷ್ಟೇ ಇದು ಮಾಡಿದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ನೋಡ್ರಿ ಅಂದ್ರೆ, ಇವ್ರೇನ್ ಹೇಳ್ತಾರೆ? ನೋಡು ಹೆಂಡತಿ ಗಂಡನ್ನ ಕಂಟ್ರೋಲ್ ಮಾಡ್ತಿರೋದು ಬೈಬಲಲ್ಲಿ ಇಲ್ಲ. ಇನ್ನೊಂದು ಗಂಡನ ಜೊತೆಯಲ್ಲಿ ಸಂಸಾರ ಮಾಡ್ತಿರೋರನ್ನ ನೋಡ್ರಿ, ಇಲ್ಲಿದೆ ನೋಡ್ರಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ಬೇಗೋದ ಬಿದ್ದು ಹೋಗದೇ ಇರೋರನ್ನ ನೋಡ್ರಿ ಅಂದ್ರೆ ಬಿದ್ದು ಹೋಗಿರೋರನ್ನ ನೋಡ್ತಾ ಇರ್ತಾರೆ. ಅವ್ರು ನೋಡು, ಅವ್ರು ಅದು ಯಾಕೆ ಅದನ್ನಂದ್ರೆ ಆ ತರ ಇವರು ತನ್ನ ಗಂಡನ್ನ ಕಂಟ್ರೋಲ್ ಬೈಬಲ್ ಅಲ್ಲಿ ಇರೋದನ್ನ ಫಾಲೋ ಮಾಡೋದು, ದೇವ್ರು ಹೇಳ್ದಂಗೆ ನಡೆದು ಅವ್ರನ್ನೇ ಸ್ವೀಕರಿಸ್ಕೊಂಡು ನಡೆಯೋ ತರ ಅಲ್ಲ. ಹಂಗೆ ಆದಮ್ಮನ್ ಕೂಡ ಯಾವಲ್ ಮಾತು ಕೇಳಿ ಯಾಮಾರು ಹೋದ. ಇವಾಗ ಕೂಡ ಎಷ್ಟೋ ಹೆಣ್ಮಕ್ಳುಗಳು ಒಬ್ಬೊಬ್ರು ನಾವು ಸಕ್ಸಸ್ಗೆ ಯಾರು ಕಾರಣ ಅಂತ, ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೇಳ್ದಂತೆ, ಅದು ಇದು ಆಂಧ್ರದಲ್ಲಿ ಕೇರಳದಲ್ಲಿ ಯಾವುದೋ ಒಂದು ಕೇಳಿದೆ, ಒಬ್ರು ವರ್ಲ್ಡ್ ಕಪ್ ಗೆದ್ದಾಗ ನನ್ನ ಹೆಂಡತಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರು ಸೇವೆಯಲ್ಲಿ ಕೂಡ ಅವರು ಪ್ರೇಯರ್ ಮಾಡೋದ್ರಲ್ಲಿ ನಮ್ಮನ್ನ ಆತ್ಮಿಕದಲ್ಲಿ ನಡೆಸೋದ್ರಲ್ಲಿ ಅಂದ್ರೆ ಒಬ್ಬೊಬ್ರು ಕೆಡ್ಸಕ್ಕೆ ಅಂತ ಹಾಳಾಗಿ ಇರೋರು ಬರ್ತಾರೆ. ಎಲ್ಲರೂ ಜೋಡಿಯಾಗಿದ್ದು ಆ ಒಂದು ಕಾರ್ಯ ಮಾಡ್ಬೇಕಾರೆ ಅದಕ್ಕೆ ಜೊತೆಗೆ ಸೇರಿ ಮಾಡಿದ್ರೆ ನೆಪಗಳು ಹೇಳ್ಕೊಂಡು ಕಷ್ಟ ಇರುತ್ತೆ. ಆ ಟೈಮಿಗೆ ಹೇಳಿದ್ರೆ ಸಾಕು. ಯಾವಾಗ್ಲೂ ನೆಪಗಳು ಹೇಳ್ಕೊಂಡು ಇದು ಮಾಡ್ತಿದ್ರಿ. ಇಲ್ಲಿ ನೋಡ್ರಿ, ಅದನ್ನೆಲ್ಲ ದಬ್ಬಿ ಬಿಡ್ರಿ. ಸಾಕ್ಷಿ ಇರೋರ್ನ ಮಾತ್ರ ಹಿಡ್ಕೊಳ್ರಿ, ಬೀಳದೆ ಇರೋರ್ನ ಹಿಡ್ಕೊಳ್ರಿ. ಯೇಸು ಸ್ವಾಮಿನ ಹಿಡ್ಕೊಳ್ರಿ. ಆದಮ್ ಬಿದ್ದೋದ, ಅವನಿಗೆ ಚಾಯ್ಸ್ ಕೊಟ್ರು, ಅವನ ಪ್ರೀತಿ ಇಟ್ರು. ಯಾಕೆ ಯೇಸು ಸ್ವಾಮಿ ಶಿಷ್ಯಂದ್ರೆ ಅದನ್ನ ತಪ್ಪು ಮಾಡದೆ ಯಾಕೆ ಹಿಂಜರಿದು ಹೋಗಿಲ್ಲ? ಪೌಲ್ ಏನಕ್ಕೆ
ಒಳ್ಳೆ ಹೋರಾಟ ಓಡಿದ್ದೀನಿ. ಪೇತ್ರನು ಸಿಲುಬೆಗೆ ಹಾಕಿದಾಗ ನಾನು ಅಷ್ಟು ಯೋಗ್ಯತೆ ಅಲ್ಲ, ನನಗೆ ತಲೆ ಕೆಳಗೆ ಹಾಕಿ ಕೇಳಿ ಮರಣ ಹೊಂದಿದ. ಅವ್ರನ್ನ ನೋಡ್ರಿ, ಇಲ್ಲಿ ಮೇಘದೋಪಾದಿಯಲ್ಲಿ ಸಾಕ್ಷಿಗಳು. ಬಿದ್ದೋಗಿರೋನ್ನ ಯಾಕೆ ನೋಡ್ತೀರಾ? ಇಲ್ಲಿಂದ ನಂಬಿಕೆಯನ್ನು ಹುಟ್ಟಿಸಲು ಪೂರಿಸಲು ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ಓಡ್ರಿ. ಚಿತ್ತ ಓಡೋಣ. ಆತನು ತನ್ನ ಮುಂದೆ ಇಟ್ಟಿರುವ ಸಂತೋಷಕರವಾದ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರು ಸಿಂಹಾಸನ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೋಡ್ರಿ, ಸಿಲುಬೆಯಲ್ಲಿ ಒಂದೇ ಒಂದು ಕಾಚ, ಒಂದೇ ಒಂದು ಚಿಕ್ಕ ಬಟ್ಟೆ ಇಟ್ಕೊಂಡು ಆ ಅವಮಾನವನ್ನು, ಸಿಲುಬೆಯಲ್ಲಿ ಒಂದು ದೇವ ಕುಮಾರನಾಗಿದ್ದು ಅವಮಾನವನ್ನು ತಡ್ಕೊಂಡ. ಅವನನ್ನ ನೋಡಿ ಅವರು ಗೆದ್ದು ಸಿಂಹಾಸನ ಪಕ್ಕದಲ್ಲಿರೋ ತರ ಓಡೋಣ. ಎರಡು ಇದೆ, ಚಾಯ್ಸ್ ಇದೆ. ಚಾಯ್ಸ್ ಕೊಟ್ರೇನೆ ಅವ್ರ ದೇವರು. ಅದು ಡೆಮೋಕ್ರಸಿ, ಫ್ರೀಡಮ್. ನೀವು ಬಿದ್ದೋಗಿರೋದನ್ನ ಹಿಡ್ಕೊಂಡ್ಬಿಟ್ಟು ದೇವ್ರು ಸರಿ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ದೇವರು ಅದ ತರ ಎರಡು ಇಟ್ಟಿದಾರಲ್ಲ, ಎರಡನ್ನ ನೀವು ಪಕ್ಕದಾಗಿರೋದನ್ನ ನೋಡ್ತಾ ಇಲ್ಲಲ್ಲ, ಅಲ್ಲಿ ಜೀವವೃಕ್ಷ ಇದೆಯಲ್ಲ. ಅದರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಬಿದ್ದೋಗಿರೋನ್ನೇ ನೋಡಿಕೊಂಡು ಅದಂದ್ರೆ ಇಷ್ಟ. ಯಾಕಂದ್ರೆ ನಾವು ಬಿದ್ದೋಗಿ ನಾವು ಕೂಡ ತಪ್ಪು ಮಾಡಿದ್ರೆ ತಪ್ಪಿಸ್ಕೊಳ್ಳೋಕ್ಕೆ ನೆಪಗಳು ಹೇಳ್ಕೊಂಡು, ದೇವ್ರ ಮೇಲೆ ಫಾಲ್ಟ್ಗಳು ಹೇಳ್ಕೊಂಡು, ದೇವ್ರು ಸರಿ ಇಲ್ಲ ಅಂತೇಳಿ, ದೇವರು ಎಷ್ಟು ದೊಡ್ಡ ದೇವರು. ಸ್ವತಂತ್ರ ಕೊಟ್ಟಿದ್ದಾರೆ, ಫ್ರೀಡಮ್ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಈ ಲೋಕಸ್ಥರು ಕೂಡ ಚಿಪ್ಪಿನಷ್ಟಿಗೆ ಪವರ್ ಕೊಡೋದಿಲ್ಲ. ಅವರಷ್ಟಿಗೆ ಅವರೇ ಏನಾದರೂ ಮಾಡೋದಿಕ್ಕೆ ಕೂಡ ಸ್ವತಂತ್ರ ಇಲ್ಲದೆ ಇದ್ದಾನೆ. ಆದರೆ ನೀನು ಸಂಪೂರ್ಣವಾದ ಪವರ್ ಆದಾಮಿಗೆ ಕೊಟ್ರಿ. ಭೂಮಿ ವ್ಯವಸಾಯ ಮಾಡೋದಿಕ್ಕೆ, ಹಣ್ಣುಗಳು ತಿನ್ನೋದಿಕ್ಕೆ, ಎಲ್ಲ ಮಾಡೋದಿಕ್ಕೆ, ಮೀನುಗಳು ಎಲ್ಲದರ ಮೇಲೆ ದೊರೆತನ ಮಾಡೋದಿಕ್ಕೆ ಫುಲ್ ಅಥಾರಿಟಿ. ಗಾಳಿಯನ್ನು, ಮೀನುಗಳನ್ನು, ಅದನ್ನೆಲ್ಲ ಸೋತಾಗಿದ್ದಲ್ಲ ಯೇಸು ಸ್ವಾಮಿ ಮತ್ತೆ ಜಯ ಸಮುದ್ರವನ್ನು ಕದರಿಸಿದ್ರು. ಮೀನುಗಳು ಅದೇ ಹೊತ್ತಿಗೆ ಬಂದು ಬೀಳುವಂತೆ ಮಾಡಿದ್ರು. ಸತ್ತಿರೋರನ್ನ ಎಬ್ಬರಿಸಿದ್ರು. ಏನೆಲ್ಲ ಸೈತಾನ ಕೈಯಲ್ಲಿ ಪೂರ್ತಿ ಕಂಟ್ರೋಲ್ ಹೋಯ್ತು, ಅದನ್ನೆಲ್ಲ ಜಯ ಹೊಂದಿದ್ರು. ಆ ಜಯ ಹೊಂದಿರೋ ದೇವರು ಈಗ ಪರಿಶುದ್ಧಾತ್ಮವಾಗಿ, ವಾಕ್ಯದ ರೂಪವಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿಕೊಂಡು ಚಲಿಸ್ತಾ ಇದ್ದೀನ. ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ನಡೆಸ್ತಾ ಇದ್ದೀನ. ಪ್ರಾರಂಭದಿಂದ ಹಿಡಿದು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಒಳ್ಳೇದಿದೆ ಕೆಟ್ಟದಿದೆ, ಒಳ್ಳೇದಿದೆ ಕೆಟ್ಟದಿದೆ. ನೀನು ಯಾವುದನ್ನು ಆರಿಸ್ಕೊಳ್ತೀರಾ? ನಿತ್ಯ ಜೀವವನ್ನು, ಮರಣವನ್ನು, ನಿತ್ಯ ಜೀವವನ್ನೇ ಆರಿಸ್ಕೊಳ್ಳ್ರಿ ಅಂತ ಹೇಳ್ತಿದ್ದೀರ. ಆದರೆ ದೇವರು ಬೇಕಂತ ಆ ಕೆಟ್ಟ ಮರವನ್ನಿಟ್ಟು ಅದನ್ನ ತಿಂತಾರೆ, ಬೀಳ್ತಾರೆ ಅಂತ ಗೊತ್ತಿದ್ದು ಮಾಡ್ತೇನೆ ಅಂತ ಹೇಳಿ ದೇವರ ಮೇಲೆ ದೋಷಾರೋಪಣೆ ಮಾಡ್ತಿರುವ ಒಂದು ಗುಂಪು ಎದ್ದಿದೆ. ಆ ಸ್ವಭಾವಗಳು ನಮ್ಮಿಂದ ತೆಗೆದಾಕ್ರಿ. ದೇವರು ಏನೇ ಮಾಡಿದ್ರು ಅವ್ರ ದೇವರು ಒಳ್ಳೇದು. ಅವ್ರು ತನ್ನೇ ಒಬ್ಬನೇ ಮಗನನ್ನು ನಾಶವಾಗಬಾರ್ದಂತೇಳಿ ಪ್ರಾಣ ಕೊಟ್ಟು ಕಾಪಾಡಿದ ದೇವರು. ಅವರು ನಂಬಿಕೆ ಇಟ್ಟರು ಅದನ್ನು ತಿನ್ನೋದಿಲ್ಲ ಅಂತ. ಆದರೆ ನಂಬಿಕೆಗೆ ದ್ರೋಹವಾಯಿತು. ಅದಾದ ಮೇಲೆ ದೇವರನ್ನ ಬಿಡಿಸೋದಕ್ಕೆ ಬರಬೇಕಾಗಿತ್ತು ಮನುಷ್ಯನಾಗಿ ಬಂದು ಜಯ ಹೊಂದಿದ್ರೆ ನಾವು ಕೂಡ ಅದೇ ರೀತಿ, ನೀವು ಕೂಡ ಮನುಷ್ಯನಾಗಿ ಜಯ ಹೊಂದಿ ನಮಗೆ ಸಹಾಯ ಮಾಡ್ತಾರೆ. ಇಕ್ಕಟ್ಟುಗಳಲ್ಲಿ, ಆಪತ್ತುಗಳಲ್ಲಿ, ಈ ಶೋಧನೆಯಲ್ಲಿ ನಡೆದಿರೋದ್ರಿಂದ ನಮಗೂ ಕೂಡ ಕಾಪಾಡ್ತಾರೆ. ಡೈಲಿ ಪಾಪವನ್ನು ಜಯಿಸುವುದೇ ನಮ್ಮ ಕರ್ತವ್ಯ. ಈ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಲು ಕೃಪೆ ಮಾಡ್ರಿ. ಈ ಲೋಕದಲ್ಲಿ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ, ಡೆಮೋಕ್ರಸಿ. ಆದರೆ ಅದನ್ನ ಒಳ್ಳೆತನದಲ್ಲಿ ಉಪಯೋಗಿಸೋರು ಉಪಯೋಗಿಸ್ತಾ ಇದ್ದಾರೆ. ಕೆಟ್ಟಕ್ಕೆ ಉಪಯೋಗಿಸಿ ಕೆಟ್ಟತನದಿಂದ ನಡೆದು ದೇಶಕ್ಕೆ ಶಾಪಗ್ರಸ್ತರಾಗಿ ಕೂಡ ಇದ್ದಾರೆ. ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸಲು ಕೃಪೆ ಕೊಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.